ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡೋಣ. ಜೂನ್ 1 ಇಂದ 6 ತನಕ ಒಂದು ವಾರದ ಪ್ರಚಲಿತ ಘಟನೆಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕನ್ನಡದಲ್ಲಿರುತ್ತೆ, ಇಂಗ್ಲಿಷ್ ಕೂಡ ಎಕ್ಸ್ಪ್ಲನೇಷನ್ ಕೂಡ. ಇದು UPSC ಎಕ್ಸಾಮ್ಸ್ಗೆ, KPSC ಯಾವುದೇ ಆದ ಎಕ್ಸಾಮ್ಸ್ ಕೂಡ ಅಂಡರ್ ಕಂಡಕ್ಟ್ ಆಗ್ತಕ್ಕಂಥ ಯಾವುದೇ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಕಂಪ್ಲೀಟ್ ಒಂದು ವೀಕೆಂಡ್ ಇದೆ. ಇದ್ರ PDF ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಯು ಕ್ಯಾನ್ ಫಾಲೋ ಮೀ ಇನ್ ಮೈ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಈ ರೀತಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಲಿಂಕ್ ಸಿಗುತ್ತೆ. ಯು ಕ್ಯಾನ್ ಜಾಯಿನ್ ದೇರ್. ಫೈನ್. ಸೊ ಮೊದಲನೇ ಕ್ವಶನ್ ಬರ್ತೀನಿ ನಾನು ಇಲ್ಲಿ. ಸೊ ವಿ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಫಸ್ಟ್ ಕ್ವಶನ್ ನೋಡಿ, ಹಾಲ್ ಮಾರ್ಕಿಂಗ್ ಆಫ್ ಗೋಲ್ಡ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿರೋದು. ಓಕೆ, ತಪ್ಪಾಗಿರೋದು ಯಾವುದು ಅಂತ ಹೇಳ್ಬೇಕು. ಯಾಕೆ ನ್ಯೂಸ್ ಅಲ್ಲಿ ಇತ್ತಿದ್ದು. ಏನಿದೆ ಆಪ್ಷನ್ಸ್ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಏನಿದು ಹಾಲ್ ಮಾರ್ಕಿಂಗ್ ಬಗ್ಗೆ, ಏನು ನಮ್ಮ ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೆ ಅಂತ ಹೇಳಿ. ಗೋಲ್ಡ್ ಹಾಲ್ ಮಾರ್ಕಿಂಗ್ ಅಮೂಲ್ಯವಾದ ಲೋಹದ ಶುದ್ಧತೆಯ ಪ್ರಮಾಣೀಕರಣವಾಗಿದೆ ಮತ್ತು ಪ್ರಸ್ತುತ ಇದು ಭಾರತದಲ್ಲಿ ಸ್ವಯಂ ಪ್ರೇರಿತ ಸ್ವರೂಪದಲ್ಲಿದೆ ಅಂತಿದೆ. ಫೈನ್. ಎರಡನೇದು, ಹಾಲ್ ಮಾರ್ಕ್ ಮಾಡಿದ ಚಿನ್ನದ ಆಭರಣಗಳು ಕೇವಲ 3 ಶ್ರೇಣಿಗಳ ಬದಲಿಗೆ 10 ವಿಭಿನ್ನ ಶ್ರೇಣಿಗಳಲ್ಲಿ ಲಭ್ಯ ಇರುತ್ತೆ ಅಂತ ಹೇಳಿದೆ. ಇಲ್ಲಿ ಕೇಳಿರೋದು ಯಾವ್ದು ಸರ್? ಸರಿಯಾದ ಉತ್ತರ ಆಯ್ಕೆ ಮಾಡ್ಬೇಕು, ಬಟ್ ತಪ್ಪಾಗಿರ್ತಕ್ಕಂಥದ್ದು ಆಯ್ಕೆ ಮಾಡ್ಬೇಕು. ಸೊ ಇಲ್ಲಿ ಯಾವ ಆಪ್ಷನ್ಸ್ ತಪ್ಪಾಗಿದೆ? ತಪ್ಪು ಆಪ್ಷನ್ ಸರ್ ಸೆಕೆಂಡ್ ಒನ್. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಯಾಕಂದ್ರೆ ಇವಾಗ ನಮ್ಗೆ 10 ವಿಭಿನ್ನ ಬಗೆಯ ಶ್ರೇಣಿಗಳ ರ್ಯಾಂಕಿಂಗ್ ಇಲ್ಲ ನಮ್ಮ ಚಿನ್ನ ತಗೊಂಡ್ರೆ. ಸೊ ಈ ಗೋಲ್ಡ್ ಅಲ್ಲಿ ನಮ್ಗೆ ಈಗ ಇರ್ತಕ್ಕಂಥದ್ದು, ಮತ್ತೆ ಇಲ್ಲಿ ಕೊಟ್ಟಿದೆಯಲ್ಲ ಇಲ್ಲಿ, ಇದು 10 ಕ್ಯಾರೆಟ್, 18 ಕ್ಯಾರೆಟ್, 22 ಕ್ಯಾರೆಟ್ ಇದೆ. ನೋ, ಅಟ್ ಪ್ರೆಸೆಂಟ್ ವಿ ಹ್ಯಾವ್ ಓನ್ಲಿ ಸ್ಟಾರ್ಟಿಂಗ್ ಇಂದ 14 ಕ್ಯಾರೆಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸರ್ ಇದು ಯಾಕೆ ನ್ಯೂಸ್ ಅಲ್ಲಿತ್ತು? ಫಸ್ಟ್ ಹಾಲ್ ಮಾರ್ಕಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಚಿನ್ನದ ಹಾಲ್ ಮಾರ್ಕಿಂಗ್ ಸರ್ 2000 ಇಸ್ವಿಲಿ ಸ್ಟಾರ್ಟ್ ಆಗುತ್ತೆ. 1999 ಅಲ್ಲಿ ಬಿಸ್. ಓಕೆ, ವಾಟ್ ಇಸ್ ಬಿಸ್ ಅಂದ್ರೆ ಏನು? ಬಿಸ್ ಹಾಲ್ ಮಾರ್ಕ್ ಅಂತಾನೆ ಕರಿತೀವಿ. ಭಾರತ್ ಅಲ್ಲ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ ಅಕಾರ್ಡಿಂಗ್ಲಿ 2000 ಇಸ್ವಿಯಿಂದ ಏಪ್ರಿಲ್ ಇಂದ ಇದನ್ನ ಜಾರಿಗೆ ತರ್ತೀವಿ. ಸೊ ಇಲ್ಲಿ ಪ್ರಸ್ತುತ ಮೊದಲು 10 ಅಂದ್ರೆ ಕ್ಯಾರೆಟ್ ಹೆಂಗ್ ಡಿಸೈಡ್ ಮಾಡ್ತೀವಿ? ಇಂಪ್ಯೂರಿಟೀಸ್, ಅದ್ರಲ್ಲಿ ಏನ್ ಇಂಪ್ಯೂರಿಟೀಸ್ ಇದೆ ಅಂತ, ಎಷ್ಟು % ಇಂಪ್ಯೂರಿಟೀಸ್ ಇದೆ ಅಂತ. ಈಗ ಸರ್ಕಾರ ಏನ್ ಹೇಳ್ತಾ ಇದೆ? ಬರೀ 14 ಕ್ಯಾರೆಟ್, 18 ಕ್ಯಾರೆಟ್, 22 ಕ್ಯಾರೆಟ್. ಸರ್ ಇದು ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಅಟ್ ಪ್ರೆಸೆಂಟ್ ಈ 3 ಕ್ಯಾರೆಟ್ಸ್ ಮಾತ್ರ ನಾವು ಇದ್ ಮಾಡ್ಬೇಕು. ಓಕೆ, ಅಟ್ ಪ್ರೆಸೆಂಟ್ ನಾವು ಈ 3 ಕ್ಯಾರೆಟ್ ಇರ್ತಕ್ಕಂಥ ಚಿನ್ನನ ಮಾತ್ರ ಬಿಸ್ ಅಡಿಲ್ ತರ್ತಾ ಇರೋದು. ಇದಕ್ಕಿಂತ ಕೆಳಮಟ್ಟದ ಚಿನ್ನ ಮಾರಲು ಕೂಡ ಬಾರದು. ಓಕೆ, ಇದು ಯಾವಾಗ ಸರ್? ಅವಾಗ ಸ್ಟಾರ್ಟ್ ಆಯ್ತು. ಬಟ್ 2019 ಇದು 100% ಜಾರಿಗೆ ತರಬೇಕು ಅಂತ ಹೇಳಿ ಇದು ರೂಲ್ಸ್ ತರುತ್ತೆ. ಎಲ್ಲಿ ಚಿನ್ನಾಭರಣ ಮತ್ತೆ ಕಲಾಕೃತಿ ಹಾಲ್ ಮಾರ್ಕಿಂಗ್ ಅಂತಂದ್ರೆ ಜುವೆಲರೀಸ್ ಅಂತ ಏನ್ ಕರಿತೀವಿ, ಮತ್ತೆ ಬೆಳ್ಳಿ ಇದಕ್ಕೆ. ಓಕೆ, ಬಟ್ ಬಿಕಾಸ್ ಆಫ್ ಕೋವಿಡ್ ಇಂದ ಅದು ಇದು 2020, ಸೊ ಏನಾಯ್ತು, ಇದು ಈ ವರ್ಷ ಓಕೆ ಜೂನ್ 15 ತನಕ ಲಾಸ್ಟ್ ಡೇಟ್ ವಿಸ್ತರಣೆ ಮಾಡ್ಕೊಟ್ಟಿದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ವ್ಯಾಪಾರಿಗಳು ಅವ್ರು ಯಾರೇ ವ್ಯಾಪಾರಸ್ಥರಾಗ್ಲಿ, ಓಕೆ, ಅವ್ರು ರಿಟೇಲ್ ವ್ಯಾಪಾರದಲ್ಲಿ ಮಾಡ್ತಾ ಇರೋರಾಗ್ಲಿ, ಹೋಲ್ಸೇಲ್ ಮಾಡ್ತಾ ಇರೋರಾಗ್ಲಿ, ಅಥವಾ ದೊಡ್ಡ ದೊಡ್ಡ ಶೋರೂಮ್ ಇಟ್ಟವರಾಗ್ಲಿ 14, 18, 22 ಕ್ಯಾರೆಟ್ ಚಿನ್ನದ ಆಭರಣ ಮಾತ್ರ ಅವಕಾಶ ಇರುತ್ತೆ. ಇಲ್ಲಿ ಏನು ಸರ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ ನೋಡಿ, 14, 18, 22 ಕಾಣಿಸ್ತಾ ಇದೆಯಾ? 14 ಕ್ಯಾರೆಟ್ ಅಲ್ಲಿ ನಮ್ಗೆ 58.5% ಮಾತ್ರ ಪ್ಯೂರ್ ಆಗಿರುತ್ತೆ. ಮಿಕ್ಕಿದ್ದು ಇಂಪ್ಯೂರಿಟೀಸ್ ಹಾಕಿರ್ತೀವಿ. ಓಕೆ, ತಾಮ್ರ ಮಿಕ್ಸ್ ಮಾಡಿರ್ಬೋದು, ಏನ್ ಬೇಕಾದ್ರೂ ಮಿಕ್ಸ್ ಮಾಡಿರ್ಬೋದು. ಓಕೆ, ಅದೇ ರೀತಿ 18 ಕ್ಯಾರೆಟ್ ಚಿನ್ನದಲ್ಲಿ ನಾವು 75% ಹಾಕಿರ್ತೀವಿ. 18 ಕ್ಯಾರೆಟ್ ಚಿನ್ನದಲ್ಲಿ ಓಕೆ 75% ಪ್ಯೂರಿಟಿ ಇರುತ್ತೆ. 22 ಕ್ಯಾರೆಟ್ ಗೊತ್ತಿದೆ ನಿಮ್ಗೆ 91.6% ಇದೆ. ಈ 24 ಯಾಕೆ ಸರ್ ಹಾಕಿಲ್ಲ ಸರ್? 24 ಇಸ್ ಎ ಪ್ಯೂರ್ ಚಿನ್ನ. ಹಾಗಾಗಿ ಇದರಿಂದ ಆಭರಣ ಮಾಡಕ್ಕಾಗಲ್ಲ. ಸೊ ಅದು ಆಲ್ವೇಸ್ ಇರುತ್ತೆ. ಬಟ್ ಅದು ಬಿಟ್ಟು ನಾವು ಆಭರಣದ ಚಿನ್ನದ ಬಗ್ಗೆ ಮಾತಾಡ್ತಾ ಇರೋದಾದ್ರೆ ನೋಡಿ, ಚಿನ್ನದ ಆಭರಣದ ಬಗ್ಗೆ ಮಾತಾಡ್ತಾ ಇರೋದಾದ್ರೆ 22 ಕ್ಯಾರೆಟ್ ಆಗಿರ್ಬೋದು, 18 ಕ್ಯಾರೆಟ್ ಆಗಿರ್ಬೋದು, 14 ಕ್ಯಾರೆಟ್ ಇಷ್ಟು ಮಾತ್ರ ಮಾರಬೇಕು. ಇದಕ್ಕೆ ಕೆಳಗಿರೋದು ಮಾರಂಗಿಲ್ಲ. ಓಕೆ, ಇಲ್ಲಿ ಪ್ರಮುಖವಾಗಿ ನೀವು ಅಬ್ಸರ್ವ್ ಮಾಡ್ಬೇಕು ನೋಡಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಿರ್ತೀನಿ ಅಂದ್ರೆ ಯಾವುದೇ ಕ್ವಶನ್ಸ್ ಬಂದ್ರೆ ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ಮಾಡೋ ರೀತಿ ಇರಬೇಕು. ಇಲ್ಲಿ 4 ಒಂದು ಮಾರ್ಕ್ಸ್ ಗಳನ್ನ ನಾವು ನೋಡಕ್ ಸಿಗುತ್ತೆ. ನಾನು ಬಿಸ್ ಮಾರ್ಕ್ ಇರ್ಲೇಬೇಕು. ಈಗ ನೋಡಿ, ಇದು ಬಿಸ್ ಮಾರ್ಕ್ ಇದೆ. ಓಕೆ, ಬಿಸ್ ಮಾರ್ಕ್. ಮತ್ತೆ ಇಲ್ಲಿ ಏನೇನ್ ಮಾರ್ಕ್ ಇರುತ್ತೆ ಅಂತಂದ್ರೆ, ಲೋಗೋಗಳಿರುತ್ತೆ ಅಂದ್ರೆ ಅಲ್ಲಿ ಎಷ್ಟು % ಕ್ಯಾರೆಟ್ ಇದು ಅಂತ. ಓಕೆ, 916 ಅಂದ್ರೆ 22% ಕ್ಯಾರೆಟ್. ಓಕೆ, 75 ಅಂತಿದ್ರೆ 750 ಅಂತಿದ್ರೆ ಅದು 18% 18 ಕ್ಯಾರೆಟ್ ಗೋಲ್ಡ್ ಅದು. ಓಕೆ, 585 ಅಂತಿದ್ರೆ ಅದು 14 ಕ್ಯಾರೆಟ್ ಗೋಲ್ಡ್ ಅಂತ. ಓಕೆ, ಇದು ಇಂಪ್ಯೂರಿಟಿನ ಯಾವ ಕ್ಯಾರೆಟ್ ಅಂತ ಮೆನ್ಷನ್ ಕೂಡ ಆಗಿರಬೇಕು. ಒಂದು ಬಿಸ್ ಹಾಲ್ ಮಾರ್ಕ್ ಇರಬೇಕು. ಇನ್ನೊಂದು ಈ ಹಾಲ್ ಮಾರ್ಕ್ ಸೆಂಟರ್. ಓಕೆ, ಅಸೆಸಿಂಗ್ ಅಂಡ್ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಮಾರ್ಕ್ ಅಂದ್ರೆ
ಎಲ್ಲಾಯ್ತು ಒಂದೊಂದು ಸೆಂಟರ್ಗೂ ಎಲ್ಲೆಲ್ಲಿ ಮಾಡ್ತಾರೆ ಆ ಒಂದು ಇದು ಕೊಟ್ಟಿರ್ತಾರೆ. ಮತ್ತೆ ಈ ಜ್ಯುವೆಲರಿ ಮಾಡಿರ್ತಕ್ಕಂಥ ಐಡೆಂಟಿಫಿಕೇಶನ್ ಮಾರ್ಕ್, ಸೊ ಯಾವ ಜ್ಯುವೆಲರಿ ಮಾಡಿದ್ದಾರೆ ಅವ್ರದ್ದು ಕೂಡ ಇರಬೇಕಾಗುತ್ತೆ. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಇಲ್ಲಿ ನೋಡಿ, ಬಿಸ್ ಗುರುತು, ಕ್ಯಾರೆಟ್ ನ ಶುದ್ಧತೆ, ಮೌಲ್ಯಮಾಪನ ಕೇಂದ್ರದ ಹೆಸರು ವೆರಿ ಇಂಪಾರ್ಟೆಂಟ್, ಮತ್ತೆ ಆಭರಣಕಾರರ ಗುರುತು. ಸೊ ಇದಿಷ್ಟು 4 ಕೂಡ ಆ ಒಂದು ಇದ್ರಲ್ಲಿ ಇರಬೇಕು. ಅವಾಗ ಅದು ಓಕೆ ನಮ್ಮ ಪ್ರಾಪರ್ ಚಿನ್ನ ಅಂತ ಕರಿತೀವಿ. ಏನಕ್ಕೆ ಸರ್ ಇದಂತಂದ್ರು? ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಗೋಲ್ಡ್ ಹಾಲ್ ಮಾರ್ಕಿಂಗ್ ಯಾಕೆ ತಂದ್ರು ಸರ್? ನಮ್ಮ ಭಾರತದಲ್ಲಿ 708 ಟನ್ಗಳಷ್ಟು, ಅಂದ್ರೆ ಪ್ರಪಂಚದಲ್ಲಿ ನಾವು ಆಮದು ಮಾಡ್ಕೋತಾ ಇರೋದು ಅತಿ ಹೆಚ್ಚು ನಾವು ಗೋಲ್ಡ್ ನ, ಭಾರತದವರು. ಓಕೆ, ಪ್ರಪಂಚದಲ್ಲಿ ಆಮದು ಮಾಡ್ಕೊಳ್ಳೋದನ್ನ ಗೋಲ್ಡ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ನೋಡಿದ್ರೆ ಅತಿ ಹೆಚ್ಚು ಮಾಡ್ಕೋತಾ ಇರೋದು ನಾವು ಭಾರತದವರು. ಹಾಗಾಗಿ ಯಾಕಂದ್ರೆ ಚಿನ್ನ ಪ್ರಿಯರು, ನಾವು ಚಿನ್ನ ಪ್ರಿಯರು ಅಲ್ವಾ, ಆಭರಣ ಪ್ರಿಯರು. ಹಾಗಾಗಿ ಈ ಒಂದು ಚಿನ್ನನ ಆಮದು ಮಾಡ್ಕೋತೀವಿ ಅಂದ ತಕ್ಷಣ ಪ್ರಪಂಚದಲ್ಲಿ ಬೇಡದೇ ಇರತಕ್ಕಂತ ಇಂಪ್ಯೂರಿಟಿ ಚಿನ್ನಗಳನ್ನು ಕೂಡ ನಾವು ಆಮದು ಮಾಡ್ಕೊಂಡಿರ್ತೀವಿ. ಸೊ ಇದ್ರ ಜೊತೆಗೆ ಏನಾಗುತ್ತೆ, ಗ್ರಾಹಕರಿಗೆ ಮೋಸನೂ ಕೂಡ ನಡೆಯುತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ ಹೆಚ್ಚು ನಾವು ಇಂಪ್ಯೂರಿಟಿ ಮಾಡ್ಕೊಂಡಷ್ಟು ಏನಾಗುತ್ತೆ, ನಮ್ಗೆ ನಮ್ಮ ಭಾರತದ ಚಿನ್ನದ ಮೇಲೆ ಮೊದ್ಲು ಹೆಂಗೆ ಬೆಲೆ ಇತ್ತು, ಭಾರತದ ಚಿನ್ನ ಅಂತಂದ್ರೆ ಎಷ್ಟು ಬೆಲೆ ಇತ್ತು ಅದು ಕಳ್ಕೊತಾ ಹೋಗ್ತೀವಿ. ಒಂದ್ ರೀತಿ ಭ್ರಷ್ಟಾಚಾರ ವ್ಯವಸ್ಥೆ ಕೂಡ ಆಗ್ತಾ ಬರುತ್ತೆ, ಮೋಸ, ಗ್ರಾಹಕರಿಗೆ ಮೋಸ ಮಾಡೋದು ಆಗ್ತಾ ಹೋಗುತ್ತೆ. ಹಾಗಾಗಿ ಏನ್ ಮಾಡಿದ್ರೆ ಹಾಲ್ ಮಾರ್ಕ್ ತಂದ್ರು. ಇನ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಬಿಸ್ ಅನ್ನೋ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಒಂದು ರಾಷ್ಟ್ರೀಯ ಪ್ರಾಮಾಣಿಕೃತ ಸಂಸ್ಥೆ. 2016ರಲ್ಲಿ ಈ ಬಿಸ್ ಅನ್ನು ಭಾರತ ರಾಷ್ಟ್ರೀಯ ಮಾನದಂಡಗಳಾಗಿ ಸ್ಥಾಪನೆ ಮಾಡಲಾಗುತ್ತೆ. 2016ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಓಕೆ, ಇನ್ನು ಬಿಸ್ ಹಾಲ್ ಮಾರ್ಕಿಂಗ್ ರೆಗ್ಯುಲೇಷನ್ 2018ರ ರೆಗ್ಯುಲೇಷನ್ ಆಕ್ಟ್ ನ ಪ್ರಕಾರ ಚಿನ್ನದ ಆಭರಣಗಳು, ಚಿನ್ನದ ಕಲಾಕೃತಿ, ಬೆಳ್ಳಿ ಒಂದು ಜ್ಯುವೆಲ್ಲರ್ಸ್, ಬೆಳ್ಳಿ ಆಭರಣಗಳು, ಇದನ್ನೆಲ್ಲ ಬಿಸ್ ಒಳಗ್ ತರಬೇಕು. ಇಲ್ಲಾಂದ್ರೆ 2018 ನಿಯಮಗಳ ಪ್ರಕಾರ ಅವ್ರಿಗೆ ಕಠಿಣವಾದ ದಂಡ ಕೂಡ ವಿಧಿಸ್ತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಇದು. ಓಕೆ ಸರ್, ಫೈನ್. ಓಕೆ, ಅಂದ್ರೆ 2016ರಲ್ಲಿ ಏನಾಯ್ತು ಅಂತಂದ್ರೆ ಭಾರತ ರಾಷ್ಟ್ರೀಯ ಮಾನದಂಡಗಳು ಬಿಸ್ ಅಳವಡಿಸ್ಕೊಂತು. ನಮ್ದೇ ಆದ ಸಪರೇಟ್ ಭಾರತೀಯ ಮಾನದಂಡಗಳು 2016ರಲ್ಲಿ ಅಳವಡಿಸ್ಕೊಂಡಿತ್ತು. ಓಕೆ, ನೆಕ್ಸ್ಟ್ ಬನ್ನಿ. ಡಿ ಮತದಾರರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಾಟ್ ಇಸ್ ಡಿ ಮತದಾರರು? ಡಿ ವೋಟರ್ಸ್ ಅಂತ ಕರೀತೀವಿ. ಏನಿದು ಡಿ ವೋಟರ್ಸ್? ನ್ಯೂಸ್ ಅಲ್ಲಿ ಇತ್ತಿದ್ದು ಕೂಡ ವೆರಿ ಇಂಪಾರ್ಟೆಂಟ್. ನಮ್ಮ ಪೊಲಿಟಿ ಐಡಿಲಿ ಡಿ ವೋಟರ್ಸ್ ಬಗ್ಗೆ ಕೇಳಬಹುದು. ಇವ್ರು ಮತ ಚಲಾಯಿಸಬಹುದಾ ಅಂತ ಕೇಳ್ಬಿಡ್ತಾನೆ, ಏನಂತ ಬರೀತೀರಾ ಅಲ್ವಾ? ಮತ ಚಲಾಯಿಸಬಹುದಾ? ನೋ. ಡಿ ವೋಟರ್ಸ್ ಅಂದ್ರೆ ಡೌಟ್ಫುಲ್ ವೋಟರ್ಸ್ ಅಂತ, ಡೌಟ್ಫುಲ್ ವೋಟರ್ಸ್ ಅಂತ ಕರಿತೀವಿ. ಏನಿದೆ ಡೌಟ್ಫುಲ್ ವೋಟರ್ಸ್? ಫಸ್ಟ್ ಇದು ತಿಳ್ಕೊಳ್ಳೋಣ, ಈ ಕ್ವಶನ್ ನೋಡೋಣ, ಆನ್ಸರ್ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ ಸರ್, ಫಸ್ಟ್ ಆಪ್ಷನ್ ನೋಡಿ. ಈ ಮತದಾರನು ಈಶಾನ್ಯ ರಾಜ್ಯಗಳಲ್ಲಿನ ಮತದಾರ ವರ್ಗವಾಗಿದ್ದು ಸರಿಯಾದ ಪೌರತ್ವ ರುಜುವಾತುಗಳ ಕೊರತೆಯಿಂದ ಸರ್ಕಾರ ನಿರಾಕರಿಸಿದೆ. ಓಕೆ, ಡಿ ಮತದಾರರನ್ನು ಪೌರತ್ವ ಕಾಯ್ದೆ 1955 ಮತ್ತು ಪೌರತ್ವ ನಿಯಮಗಳು 2003ರಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಓಕೆ, ಡಿ ಮತದಾರರನ್ನು ವಿದೇಶಿ ಕಾಯ್ದೆಯಡಿ ವಿಶೇಷ ನ್ಯಾಯಮಂಡಳಿಗಳು ನಿರ್ಧರಿಸುತ್ತವೆ ಮತ್ತು ಮತ ಚಲಾಯಿಸಲು ಅನುಮತಿಸುವುದಿಲ್ಲ. ಇಲ್ಲಿ ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್? ಸರ್, ಡಿ ವೋಟರ್ಸ್ ಬಗ್ಗೆ ಮಾತಾಡೋದಾದ್ರೆ ದ ಆಪ್ಷನ್ ರೈಟ್ ಆನ್ಸರ್ ಬಂದು ಮೂರು ಮಾತ್ರ. ಅಂದ್ರೆ ವಿದೇಶಿ ಕಾಯ್ದೆ ಅಡಿ ನಾವು ವಿಶೇಷ ನ್ಯಾಯಮಂಡಳಿಗಳು ಈ ಡಿ ವೋಟರ್ಸ್ ಯಾರು ಅಂತ ನಮ್ಗೆ ನಿರ್ಧರಿಸ್ತವೆ. ಅವರು ನಿರ್ಧರಿಸಿದ ಮೇಲೆ ಡಿ ವೋಟರ್ ಅಂತ, ಅವರ ವೋಟರ್ ಅಲ್ಲಿ ಡಿ ವೋಟರ್ ಅಂತ ಹಾಕ್ಬಿಟ್ರೆ ಅವರು ಮತ ಚಲಾವಣೆಗೆ ಮಾಡಕ್ಕಾಗಲ್ಲ, ವೋಟ್ ಹಾಕಕ್ಕಾಗಲ್ಲ, ವೋಟ್ ಹಾಕಂಗಿಲ್ಲ. ಓಕೆ, ಈ ಅಡಿಲ್ ಬರಲ್ಲ. 1955 ಪೌರತ್ವ ಕಾಯ್ದೆ ಏನಿದೆ ನಮ್ದು, ಅದ್ರಲ್ಲಿ ಡಿ ವೋಟರ್ ಎಲ್ಲಿದೆ? ನಾವು ಪೊಲಿಟಿ ಓದಿದೀವಿ, ಅಲ್ಲಿ ನಾವು ಪೌರತ್ವ ಹೆಂಗ್ ಪಡ್ಕೋಬೇಕು, ಹೆಂಗ್ ಕಳ್ಕೋಬೇಕು ಅಂತಿದೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಮತದಾರ ವರ್ಗವಾಗಿದ್ದು ಅಂತ ಹಾಕಿದೀವಲ್ಲ, ಇದು ತಪ್ಪಾಗುತ್ತೆ. ಯಾಕೆ ಈಶಾನ್ಯ ರಾಜ್ಯ? ಈಶಾನ್ಯ ರಾಜ್ಯಗಳಲ್ಲ, ಅಸ್ಸಾಂ, ಓನ್ಲಿ ಅಸ್ಸಾಂ. ಅಸ್ಸಾಂ ಅಲ್ಲಿ ತಾನೆ ತುಂಬಾ ನಾವು ಈ ವೋಟಿಂಗ್ ಸಿಸ್ಟಮ್, ಕ್ಯಾಬ್ ಬಿಲ್ಲು ಅದು ಜಾಸ್ತಿ ನೋಡ್ತಾ ಇರೋದು. ಯಾಕಂದ್ರೆ ಅಲ್ಲಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ವಲಸಿಗರು ಅಂತ ಹೇಳಿ. ಓಕೆ, ಸೊ ಈಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಅಸ್ಸಾಂ ಸಿಲ್ಚಾರ್ ಸೆಂಟ್ರಲ್ ಜೈಲಿನಿಂದ ವಿದೇಶಿಗರ ಬಂಧನದ ಅಲ್ಲಿ ಕೊನೆಯ ಡಿ ಮತದಾರರನ್ನು ಹೈಕೋರ್ಟ್ ಜಾಮೀನು ಕೂಡ ನೀಡಿ ಬಿಡುಗಡೆ ಮಾಡಿದೆ. ಸೊ ಹಾಗಾಗಿ ನ್ಯೂಸ್ ಅಲ್ಲಿ ಇತ್ತು. ಇದು ನಮ್ಗೆ ಏನ್ ನ್ಯೂಸ್ ಅಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಅದು ಏನೋ ಅನ್ನೋದು, ಡಿ ಮತದಾರ ಯಾರು ಅನ್ನೋದು ಇಂಪಾರ್ಟೆಂಟ್. ಓಕೆ, ಫೈನ್. ಇನ್ನು ಡಿ ಮತದಾರ ಯಾರು ಸರ್? ಅವನು ಯಾವುದೇ ಆದ ಮತದಾರ, ಭಾರತದ ಮತದಾರ ಅಂತ ರುಜುವಾತು ಮಾಡಕ್ಕೆ ಅವನ ಹತ್ರ ಯಾವುದೇ ಸರ್ಕಾರದ ನಿಂದ ಸಲ್ಲಿಕೆ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇಲ್ದೇ ಇರೋ. ಓಕೆ, ಇನ್ನು ಇದ್ರ ಬಗ್ಗೆ 1955 2003ರ ಪೌರತ್ವ ನಿಯಮದಲ್ಲಿ ಇದ್ರ ಬಗ್ಗೆ ಡಿ ವೋಟರ್ ಬಗ್ಗೆ ಹೇಳಿಲ್ಲ. ಓಕೆ, ಜಸ್ಟ್ ಅಲ್ಲಿ ಹೆಂಗ್ ಪಡ್ಕೋಬಹುದು, ಹೆಂಗ್ ತಗೋಬಹುದು ನಮ್ಮ ಒಂದು ಪೌರತ್ವನ ಅಂತ ಹೇಳಿರೋದಷ್ಟೇ. ಇನ್ನು 1997ನಲ್ಲಿ ಚುನಾವಣಾ ಪಟ್ಟಿ ಪರಿಷ್ಕರಣೆ ಆಗತ್ತಲ್ಲ 1997ರಲ್ಲಿ, ಅವಾಗ ಈ ಡಿ ವೋಟರ್ಸ್ ಗಳು ಸಿಕ್ಕಾಕೋತಾರೆ. ಓಕೆ, ಸೊ ಇದು ಎಲ್ಲಿರೋದು ಅಂದ್ರೆ ಅಸ್ಸಾಂ ಅಲ್ಲಿ. ಓಕೆ, ಅಸ್ಸಾಂನಲ್ಲಿ, ಫೈನ್, ನಾಟ್ ಈಶಾನ್ಯ ರಾಜ್ಯದಲ್ಲ. ಸೊ ಈಗ ಸಿಗಾಕೊಂಡಾಗ ಇವ್ರನ್ನ ಯಾವ ಅಡಿ ಮೇಲೆ ಡಿ ವೋಟರ್ ಅಂತ ಮಾಡ್ತಾರೆ ಸರ್? ಅವರು ಕಳ್ಕೊಂಡಿರ್ಬೋದು ಬೇರೆ ಬೇರೆ ಕಾರಣದಿಂದ, ಅವರು ಭಾರತದ ಪ್ರಜೆಯಾಗಿ ಕಳ್ಕೊಂಡಿದ್ರು ಇರಬಹುದು.
ಬಟ್ ಇದನ್ನ ಡಿಸೈಡ್ ಮಾಡೋದು ಯಾರು ಅಂದ್ರೆ ಫಾರಿನ್ ಟ್ರಿಬ್ಯುನಲ್. ಓಕೆ, ಫಾರಿನ್ ಟ್ರಿಬ್ಯುನಲ್, ವಿದೇಶಿಯ ನ್ಯಾಯಮಂಡಳಿಗಳಂತ ಏನ್ ನಮ್ಮ ಭಾರತದಲ್ಲಿದೆ, ಅವರು ವಿಚಾರಣೆ ಮಾಡಿ ಈ ನ್ಯಾಯಮಂಡಳಿ ಇವರು ಭಾರತದ ಪೌರತ್ವದ ಹೊಂದಿದ್ದವರ ಅಥವಾ ಅಲ್ವಾ ಅಂತ ಡಿಸೈಡ್ ಮಾಡುತ್ತೆ. ಸೊ ಇವ್ರು ಪೌರತ್ವ ಹೊಂದಿಲ್ಲ ಅಂದ್ರೆ ಈಸ್ ಎ ಡಿ ವೋಟರ್ ಅಂತ ಆಯ್ತು. ಸೊ ಯಾವಾಗ್ಲೂ ವಲಸೆ ಬಂದಿದ್ದಾನೆ, ಭಾರತದಲ್ಲಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ, ಇಲ್ಲೇ ಇದ್ದಾನೆ, ಸೊ ವಲಸೆ ಬಂದು ಇಲ್ಲಿ ಕೂತ್ಕೊಂಡಿದ್ದಾನೆ ಅಷ್ಟೇ. ಬೇಕಾದ್ರೆ ಅವ್ರ ಡಾಕ್ಯುಮೆಂಟ್ಸ್ ಇರ್ಬೋದು, ಬಟ್ ಅದರ ಸತ್ಯಾಸತ್ಯತೆಯನ್ನ ಅವರು ಏನ್ ಮಾಡ್ತಾರೆ, ಈ ವಿದೇಶ ನ್ಯಾಯಮಂಡಳಿಗಳ ಏನ್ ಟ್ರಿಬ್ಯುನಲ್ಸ್ ಗಳು ಇರ್ತವೆ ಅಲ್ಲಿ ಪರಿಶೀಲನೆ ನಡೀತಾ ಹೋಗ್ತಾರೆ. ಸೊ ಹಾಗಾಗಿ ಇವ್ರಿಗೆ ಮತ ಚಲಾಯಿಸಲು ಅವಕಾಶ ಕೊಡಲ್ಲ. ಓಕೆ, ಸೊ ಡಿ ವೋಟರ್ ಅಂದ್ರೆ ಏನ್ ಅರ್ಥ ಆಯ್ತಲ್ಲ. ಸೊ ಇವರು ಡಿ ವೋಟರ್ ಅಂತ ಘೋಷಿಸ್ ಯಾವುದು, ಫಾರಿನ್ ಟ್ರಿಬ್ಯುನಲ್, ವಿದೇಶಿ ಕಾಯ್ದೆ ಅಡಿ ನಮ್ಮ ವಿಶೇಷ ನ್ಯಾಯಮಂಡಳಿ. ಓಕೆ, ಫಾರಿನ್ ಸ್ಪೆಷಲ್ ಏನಿರುತ್ತೆ ನ್ಯಾಯಮಂಡಳಿ ಟ್ರಿಬ್ಯುನಲ್ಸ್ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ ಭಾರತದಲ್ಲಿ ಅವರು. ಓಕೆ, ಇನ್ನು ಡಿ ಮತದಾರರಿಗೆ ಮತ ಚಲಾವಣೆ ಅವಕಾಶ ಇಲ್ಲ. ಇದಿಷ್ಟು ಎಕ್ಸಾಂಪಲ್ಸ್ ವಾಕ್ಯದಿಂದ ಬೇಕು ನಮಗೆ. ಓಕೆ ಸರ್, ನೆಕ್ಸ್ಟ್ ಒನ್. ಈ ಕೆಳಗಿನಗಳಲ್ಲಿ 2021 ವಿಶ್ವ ಪರಿಸರ ದಿನಾಚರಣೆ ವಿಷಯ ಯಾವುದು? ಸರ್, ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಆಚರಿಸ್ತಾ ಇದೀವಿ ಅಲ್ವಾ? ತಿಳ್ಕೊಳ್ಳೋಣ ಯಾವಾಗ ಏನಕ್ಕೆ ಆಚರಿಸ್ತೀವಿ, ಅದು ಹಿಸ್ಟ್ರಿನ ತಿಳ್ಕೊಳ್ಳೋಣ. ಮತ್ತೆ ಈ ವರ್ಷದ ಥೀಮ್ ಏನು, ವಿಷಯ ಏನು? ಇಲ್ಲಿ ಪ್ರಪಂಚದ ವರ್ಲ್ಡ್ ಅಂದ ತಕ್ಷಣ ಪ್ರಪಂಚದಿಂದ ಒಂದು ಥೀಮ್ ಇಟ್ಟಿದ್ದೀವಿ. ಈ ವರ್ಷ ತುಂಬಾ ವಿಶೇಷ, ಯಾಕಂದ್ರೆ 2021ರಿಂದ 2030 ನಾವು ಎನ್ವೈರನ್ಮೆಂಟಲ್ ಡಿಕೇಡ್, ಓಕೆ, ಎಕೋಸಿಸ್ಟಮ್ ನ ರಿಸ್ಟೋರೇಷನ್ ಮಾಡಬೇಕು ಅಂತ ನಾವು ಇದನ್ನ ಘೋಷಣೆ ಮಾಡಿ ಇಟ್ಕೊಂಡಿದೀವಿ. ಓಕೆ, ಯುನೈಟೆಡ್ ನೇಷನ್ ವತಿಯಿಂದ. ಈಗ ಈ ಆಪ್ಷನ್ ನೋಡೋದಾದ್ರೆ ನಿಮ್ಗೆ ವಾಯು ಮಾಲಿನ್ಯ, ಪ್ರಕೃತಿಯ ಸಮಯ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಬೀಟ್ ಮಾಡಿ ಉತ್ತಮ ಪರಿಸರಕ್ಕಾಗಿ ಜೈವಿಕ ಇಂಧನಗಳ ಪ್ರಚಾರ. ಇಲ್ಲಿ ನಿಮಗೆ ತುಂಬಾ ಕನ್ಫ್ಯೂಸ್ ಆಗ್ತಾರೆ, ಯಾಕಂದ್ರೆ ಇಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತಕ್ಕಂಥದ್ದು ಥೀಮು, ವಿಷಯ 2020. ಅದು ಯಾವ್ದು ಇಲ್ಲಿ ಇಲ್ವಲ್ಲ. ಓಕೆ ಸರ್, ಇದು ವರ್ಲ್ಡ್ ಇಂದ ನಮ್ಗೆ ಥೀಮ್ ವರ್ಲ್ಡ್ ನ ಥೀಮ್ ಇದು. ನಾವು ಭಾರತದ್ದು ಇಲ್ಲಿ ಕ್ವಶನ್ ನೋಡಿ, ಭಾರತದ ಇಂದ ನಾವು ಒಂದು ಥೀಮ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದೀವಿ. ಯಾವಾಗ? June 5. ಎವ್ರಿ ಇಯರ್ June 5 ಏನ್ ಮಾಡ್ತೀವಿ, ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಆಗಿ ನಾವು ಆಚರಣೆ ಮಾಡ್ತೀವಿ. ಓಕೆ ಫೈನ್. ಸೊ ಭಾರತದವ್ರು ಏನಂತ ಮಾಡ್ಕೊಂಡಿರೋದು, ಉತ್ತಮ ಪರಿಸರಕ್ಕಾಗಿ ಜೈವಿಕ ಇಂಧನಗಳ ಪ್ರಚಾರ ಅಂತ ಮಾಡ್ಕೊಂಡಿರೋದು. ಓಕೆ, ಇದು ಭಾರತದ ಥೀಮ್. ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಇಂದ ಮಾಡ್ಕೊಂಡಿರೋ ಥೀಮ್ ಯಾವುದು ಅಂತ ಕೇಳಿದ್ರೆ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಕರಿತೀವಿ. ಅಂದ್ರೆ ಪರಿಸರ ವ್ಯವಸ್ಥೆ ಪುನಃಸ್ಥಾಪನೆ ಅಂತ ಕನ್ನಡದಲ್ಲಿ. ಎಕೋಸಿಸ್ಟಮ್ ರಿಸ್ಟೋರೇಷನ್, ಎಕೋಸಿಸ್ಟಮ್ ಇದೆ ನೋಡಿ, ಎಕೋಸಿಸ್ಟಮ್ ರಿಸ್ಟೋರೇಷನ್ ಇದು ಪ್ರಪಂಚದಾದ್ಯಂತ ಒಂದು ಥೀಮ್ ಇಟ್ಕೊಂಡಿರೋದು. ಭಾರತದಲ್ಲಿ ನಾವು ಭಾರತದಲ್ಲಿ ಏನಂತ ಥೀಮ್ ಇಟ್ಕೊಂಡಿದೀವಿ ನಾವು? ಭಾರತದ ಥೀಮ್ ಏನು ನೋಡಿ, ಈ ವರ್ಷದ ಈವೆಂಟ್ ಥೀಮ್ ಉತ್ತಮ ಪರಿಸರಕ್ಕಾಗಿ ಜೈವಿಕ ಇಂಧನ ಪ್ರಚಾರ. ಯಾಕಂದ್ರೆ ಭಾರತದಲ್ಲಿ ನಾವು ವಿಶ್ವ ಪರಿಸರ ದಿನ ಆಚರಣೆ ಮಾಡಿದ್ವಿ. ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕಡೆಯಿಂದ ಕೂಡ ಭಾಗವಹಿಸಿದ್ರು. ಜಂಟಿಯಾಗಿ ಇದನ್ನ ನಾವು ಮಾಡಿದ್ವಿ. ಓಕೆ, ಹಾಗಾಗಿ ನಮ್ಮ ಭಾರತದ ವತಿಯಿಂದ ಉತ್ತಮ ಪರಿಸರಕ್ಕಾಗಿ ಜೈವಿಕ ಇಂಧನ ಪ್ರಚಾರ ಅಂತಕ್ಕಂಥದ್ದು ಇಟ್ಕೊಂಡಿದ್ವಿ ನೋಡಿ. ಥೀಮ್ ಫಾರ್ ದಿಸ್ ಇಯರ್ಸ್ ಇನ್ ಇಂಡಿಯಾ ಇಸ್ ಪ್ರಮೋಷನ್ ಆಫ್ ಬಯೋಫ್ಯೂಯಲ್ಸ್ ಫಾರ್ ಬೆಟರ್ ಎನ್ವೈರನ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಿಂದ ನಾವು ಇಟ್ಕೊಂಡಿರ್ತಕ್ಕಂಥದ್ದೇನು ಎಕೋಸಿಸ್ಟಮ್ ರಿಸ್ಟೋರೇಷನ್, ಪರಿಸರ ವ್ಯವಸ್ಥೆ ಪುನಃಸ್ಥಾಪನೆ ಅಂತ. ಓಕೆ, ಇನ್ ಹಿಸ್ಟ್ರಿ ನೋಡೋದಾದ್ರೆ ಸರ್, ಯುನೈಟೆಡ್ ನೇಷನ್ ಅಸೆಂಬ್ಲಿ, ಓಕೆ, ಯುಎನ್ಎ, ಓಕೆ, ವಿಶ್ವಸಂಸ್ಥೆಯ ಒಂದು ಇದು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ 1972ರಿಂದ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡ್ಕೋದ ಬರ್ತೀವಿ. ಸ್ಟಾಕ್ಹೋಮ್ ಕನ್ವೆನ್ಷನ್ ಕಾನ್ಫರೆನ್ಸ್ ನಡೆಯುತ್ತೆ ಫಾರ್ ಹ್ಯೂಮನ್ ಎನ್ವೈರನ್ಮೆಂಟ್ ಅಂತ. ಅವಾಗಿಂದ ಇದನ್ನ ಸ್ಥಾಪನೆ ಮಾಡ್ತೀವಿ 1972 ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ. ಈ ಥೀಮ್ ಯಾವುದು ನೋಡಿ, ಎಕೋಸಿಸ್ಟಮ್ ರಿಸ್ಟೋರೇಷನ್ ಒಂದು, ಮತ್ತೆ ಪ್ರಮೋಷನ್ ಆಫ್ ಬಯೋಫ್ಯೂಯಲ್ ಫಾರ್ ಬೆಟರ್ ಎನ್ವೈರನ್ಮೆಂಟ್ ಒಂದು. ಇದೆರಡು ನೀವು ನೆನ್ಪಿಟ್ಕೋಬೇಕು. ಓಕೆ ಸರ್, ಇನ್ನು ಈ ವರ್ಷ ಅದನ್ನ ಹೋಸ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಪಾಕಿಸ್ತಾನ ವಿಲ್ ಬಿ ದ ಗ್ಲೋಬಲ್ ಹೋಸ್ಟ್. ಈ ವರ್ಷ ಪಾಕಿಸ್ತಾನ ಗ್ಲೋಬಲ್ ಹೋಸ್ಟ್ ಆಗಿ ಹೋಸ್ಟ್ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಪ್ರತಿ ವರ್ಷ ಒಂದೊಂದು ದೇಶ ನಾವು ಇದನ್ನ ಹೋಸ್ಟ್ ಮಾಡ್ತೀವಿ, ನಾವು ಸೆಲೆಬ್ರೇಷನ್ ನಮ್ ಕಡೆಯಿಂದ ಪ್ರಪಂಚದಾದ್ಯಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಒಂದು ಈ ಪಾಯಿಂಟ್ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದ್ರೆ UN ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಹೇಳಿ 2021ರಿಂದ 30 ಈ ಡಿಕೇಡ್ ನ ನಾವು ಹೇಳ್ತಾ ಇದೀವಿ. ಓಕೆ, ಡಿಕೇಡ್ ಅಂದ್ರೆ 10 ದಶಕ. ಈ ದಶಕನ 2020ರಿಂದ 30ನ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಹೇಳ್ತಾ ಇದೀವಿ. ಓಕೆ ಸರ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನೆಕ್ಸ್ಟ್ ಬಂದು ಬಾಲ್ ಸ್ವರಾಜ್ ಪೋರ್ಟಲ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಬಾಲ್ ಸ್ವರಾಜ್ ಪೋರ್ಟಲ್ ಕೋವಿಡ್ ಕೇರ್ಗೋಸ್ಕರ. ಫಸ್ಟ್ ಆಪ್ಷನ್ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆರೈಕೆ ಮತ್ತು ರಕ್ಷಣಾ ಅಗತ್ಯವಿರುವ ಮಕ್ಕಳ ಆನ್ಲೈನ್ ಟ್ರ್ಯಾಕಿಂಗ್ ಮತ್ತು ಡಿಜಿಟಲ್ ನೈಜ ಸಮಯ ಮೇಲ್ವಿಚಾರಣಾ ಕಾರ್ಯ ವಿಧಾನಕ್ಕಾಗಿ ಇದು ಆನ್ಲೈನ್ ಟ್ರ್ಯಾಕಿಂಗ್ ಪೋರ್ಟಲ್ ಆಗಿದೆ. ಇದು ಮಕ್ಕಳ ಹಕ್ಕುಗಳ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೋರ್ಟಲ್. ಸೊ ಇದು NCPCR, ನ್ಯಾಷನಲ್ ಕಮಿಷನ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಕರಿತೀವಿ, NCPCR. ಓಕೆ, ಇಲ್ಲಿ ಯಾವ್ದು ಸರಿ ಸರ್? ಇಲ್ಲಿ ಎರಡು ಆಪ್ಷನ್ ಕೂಡ ಸರಿ. ಇದು ಬಾಲ್ ಸ್ವರಾಜ್ ಪೋರ್ಟಲ್ ಅಂತ. ಸರ್, ಬಾಲ್ ಸ್ವರಾಜ್ ಪೋರ್ಟಲ್ ಈಗ ಕೋವಿಡ್ ಇಂದ ಎಷ್ಟೊಂದು ಮಕ್ಕಳು ತಂದೆ ತಾಯಿ ಪೇರೆಂಟ್ಸ್, ಓಕೆ, ಅಪ್ಪ ಅಮ್ಮ ಇಬ್ರು ಕಳ್ಕೊಂಡಿರ್ತಾರೆ. ಒಂದಷ್ಟು ಮಕ್ಕಳು ಓಕೆ
ಚಿಲ್ಡ್ರನ್ ಅಥವಾ ಚೈಲ್ಡ್, ಅಪ್ಪ ಅಮ್ಮ ಇಬ್ರು ಕಳ್ಕೊಂಡಿರ್ತಾರೆ. ಒಂದಷ್ಟು ಮಕ್ಳು ಏನ್ ಮಾಡಿರ್ತಾರೆ, ಒಬ್ರನ್ನ ಪೇರೆಂಟ್ಸ್ ನ ಕಳ್ಕೊಂಡಿರ್ಬೋದು, ಅಪ್ಪನ್ ಕಳ್ಕೊಂಡಿರ್ಬೋದು ಆರ್ ಅಮ್ಮನ್ ಕಳ್ಕೊಂಡಿರ್ಬೋದು ಅಲ್ವಾ. ಸೊ ಹಾಗಾಗಿ ಇಂಥವ್ರಿಗೆ ಏನ್ ಮಾಡೋದು, ಟ್ರ್ಯಾಕ್ ಮಾಡ್ಬೇಕು. ಓಕೆ, ಹೆಂಗ್ ಗೊತ್ತಾಗುತ್ತೆ ಸರ್? ಕೋವಿಡ್ ಕೇರ್ ಸೆಂಟರ್ಸ್ ಅಂತೂ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ. ಎಲ್ಲಾ ಜಿಲ್ಲೆಗಳಿಂದ ಟ್ರ್ಯಾಕ್ ಮಾಡ್ತಕ್ಕಂಥದ್ದು. ಓಕೆ, ಎಲ್ಲಾ ಜಿಲ್ಲೆಗಳಿಂದ ಟ್ರ್ಯಾಕ್ ಮಾಡ್ತಕ್ಕಂಥದ್ದು, ಮಾಡ್ಕೊಂಡು ಅಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಆ ಕೋವಿಡ್ ಕೇರ್ ಸೆಂಟರ್ ಇಂದ ಅಪ್ಡೇಟ್ ಮಾಡ್ತಾರೆ, ಗೊತ್ತಿರೋರು ಅಪ್ಡೇಟ್ ಮಾಡಬಹುದು, ಅಥವಾ ಬಾಲ್ ಸ್ವರಾಜ್ ಪೋರ್ಟಲ್ ಡೌನ್ಲೋಡ್ ಮಾಡ್ಕೊಂಡು ಯಾರು ಬೇಕಾದ್ರೂ ಅಪ್ಡೇಟ್ ಮಾಡಬಹುದು. ಅವ್ರ ಒಂದು ವಿಳಾಸ ಅವ್ರಿಗೆ ಏನಿದೆ ಇದು. ಇದರಿಂದ ಏನಾಗುತ್ತೆ, ಅವ್ರಿಗೆ ಏನೇನ್ ಪೂರೈಕೆ ಬೇಕು, ಆರೈಕೆ ಬೇಕು, ಇದು ಸರ್ಕಾರ ಕೈಗೊಳ್ಳುತ್ತೆ. ಅವರ ಯೋಗಕ್ಷೇಮ, ಅವ್ರ ಆಸಕ್ತಿ ಖಚಿತಪಡಿಸ್ಕೊಳ್ಳುತ್ತೆ. ಅವ್ರಿಗೆ ಏನೇನ್ ಬೇಕು ಎಲ್ಲ ಅಂತ ಮಕ್ಕಳಿಗೆ ಈ ಒಂದು ಜುವಿಲಿಯನ್ ಜಸ್ಟಿಸ್ ಆಕ್ಟ್ ನ ಪ್ರಕಾರ, ಗೊತ್ತಲ್ಲ ಜುವಿಲಿಯನ್ ಜಸ್ಟಿಸ್ ಆಕ್ಟ್ 2015 ಏನು ಜುವಿಲಿಯನ್ ಜಸ್ಟಿಸ್ ಆಕ್ಟ್. ನಾವು ಜುವಿಲಿಯನ್ ಜಸ್ಟಿಸ್ ಆಕ್ಟ್ ಅಲ್ಲಿ ಏನ್ ಮಾಡ್ತೀವಿ, ಮಕ್ಕಳ ಅಡಿಯಲ್ಲಿ ಕುಟುಂಬ ಬೆಂಬಲ ಕಳ್ಕೊಂಡಿರ್ತಕ್ಕಂಥ ಯಾವುದೇ ಮಕ್ಕಳನ್ನ ಜೀವನಾಧಾರಕ್ಕೋಸ್ಕರ ಅವ್ರನ್ನ ಆರೈಕೆ ಪೋಷಣೆಗಳನ್ನ ಮಾಡ್ತೀವಿ. ಸೊ ಈ ಒಂದು ಅಡಿಯಲ್ಲಿ ಏನ್ ಮಾಡ್ತಾ ಇದೀವಿ, ಈ ತಂದೆ ಅಥವಾ ತಾಯಿ ಅಥವಾ ಯಾರು ಒಬ್ಬರು ಪೋಷಕರನ್ನು ಕಳ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಡೇಟಾಗಳನ್ನ ಈ ಒಂದು ಬಾಲ ಸ್ವರಾಜ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ಏನ್ ಮಾಡ್ತಾ ಇದೀವಿ ಸರ್, ಅವ್ರನ್ನ ನಾವು ತಗೋತಾ ಇರ್ತಕ್ಕಂಥದ್ದು. ಇನ್ನು ನ್ಯಾಷನಲ್ ಕಮಿಷನ್ NCPCR ಅಂತ ಹೇಳಿ, ನ್ಯಾಷನಲ್ ಕಮಿಷನ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಕರಿತೀವಿ, ಮಕ್ಕಳ ಹಕ್ಕುಗಳ ಸಂರಕ್ಷಣಾ ರಾಷ್ಟ್ರೀಯ ಆಯೋಗ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ಇದೊಂದು ಶಾಸನಾತ್ಮಕ ಸಂಸ್ಥೆ. ಅಂದ್ರೆ ನಾವೇನಂತ ಕರಿತೀವಿ, ಶಾಸನಬದ್ಧ ಸಂಸ್ಥೆ ಇದು. ಇದು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಶಾಸನಬದ್ಧ ನಮ್ಗೆ ಗೊತ್ತಲ್ಲ, ನಾವು ಒಂದಷ್ಟು ಇದು ನೋಡಿದೀವಲ್ವಾ, ಸಂವಿಧಾನೇತರ ಸಂಸ್ಥೆಗಳು ಅಡಿಯಲ್ಲಿ ಬರ್ತಕ್ಕಂಥದ್ದು ಇದು. ಅಂದ್ರೆ ಶಾಸನಬದ್ಧ ಅಂತಂದ್ರೇನು, ಲಿಜಿಸ್ಲೇಟಿವ್ ಅಲ್ವಾ, ಏನೋ ನಾವೇನ್ ಕರಿತೀವಿ ಕಾನ್ಸ್ಟಿಟ್ಯೂಷನಲ್ ಅಲ್ವಾ, ಮತ್ತೆ ನಾನ್ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳು ಅಂತ ಏನ್ ಕರಿತೀವಿ, ಹಾಗೆ ಇದು ಶಾಸನಬದ್ಧ ಸಂಸ್ಥೆ. ಇದು ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆ ಅಲ್ಲ, ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಓಕೆ, ನೆಕ್ಸ್ಟ್ ಬನ್ನಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಗೋಲ್ಡನ್ ವೀಸಾ ವ್ಯವಸ್ಥೆಯನ್ನು ಈ ಕೆಳಗಿನ ಯಾವ ದೇಶ ಜಾರಿಗೆ ತರುತ್ತದೆ? ಗೋಲ್ಡನ್ ವೀಸಾ ನ್ಯೂಸ್ ಅಲ್ಲಿ ಇತ್ತು, ಯಾರು ಕೊಟ್ಟಿದ್ರು? ಸಂಜಯ್ ದತ್ ಕೊಟ್ಟರು ಈಗ ಅಲ್ವಾ, ಸಂಜಯ್ ದತ್. ಸೊ ಏನಿದು ಸಂಜಯ್ ದತ್ ಕೊಟ್ಟಿದ್ದಾರೆ, ಯಾರು? ಸಂಯುಕ್ತ ಅರಬ್ ಸಂಸ್ಥಾನಗಳು. ಓಕೆ, ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಈ ಗೋಲ್ಡನ್ ವೀಸಾನ ಕೊಡ್ತಾ ಇರ್ತಕ್ಕಂಥ. ಏನಿದು ಗೋಲ್ಡನ್ ವೀಸಾ ಸರ್? ಗೋಲ್ಡನ್ ವೀಸಾ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇದು ಸೇಮ್ ಸರ್, ಈಗ ಬೇರೆಯವ್ರು ಏನೋ ವೀಸಾ ತಗೊಂಡು ಹೋಗ್ತಾರೆ, ಟೂರಿಸ್ಟ್ ವೀಸಾ, ಎಜುಕೇಶನ್ ವೀಸಾ, ಮತ್ತೆ ಏನೋ ಜಾಬ್ ರಿಲೇಟೆಡ್ ವೀಸಾ. ಆದ್ರೆ ಗೋಲ್ಡನ್ ವೀಸಾ ಅಂತ ರೀತಿ ಆ ದೇಶಕ್ಕೆ ಒಂದ್ ರೀತಿ ಲಾಭ, ಒಂದು ರೀತಿ ಲಾಭ ದೇಶಕ್ಕೆ, ಆ ದೇಶಕ್ಕೆ. ಮತ್ತೆ ಬೇರೆ ಬೇರೆ ಕಡೆಯಿಂದ ಒಂದ್ ರೀತಿ ಈ ವೀಸಾ ಕೊಡೋ ನೆಪದಲ್ಲಿ ಏನಾಗುತ್ತೆ, ನಾವು ಅನಲೈಸ್ ಮಾಡ್ಬೇಕು. ತನ್ನ ಕಡೆ ಸೆಳ್ತಕ್ಕಂಥದ್ದು ಅಂದ್ರೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ನ ತಗೊಳ್ತಕ್ಕಂಥದ್ದು ಒಂದು ರೀತಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಸಂಜಯ್ ದತ್ ಕೊಟ್ಟಿದ್ದಾರೆ, ಓಕೆ, UAE ಸರ್ಕಾರದಿಂದ. ಇಲ್ಲಿ ಈ ಗೋಲ್ಡನ್ ವೀಸಾ 5 ಮತ್ತು 10 ವರ್ಷಗಳಿಗೆ ಕೊಡಲಾಗುತ್ತೆ. ಓಕೆ, UAE ಇಂದ ಕೊಡಲಾಗುತ್ತೆ. ಇದು 2019 ಜಾರಿಗೆ ಬಂದಿದ್ದು, ನೆನ್ಪಿಟ್ಕೋತಾ ಹೋಗಿ. ಇಲ್ಲಿ ಈ ಗೋಲ್ಡನ್ ವೀಸಾ ಯಾರಿಗೆ ಕೊಡ್ತಾರೆ ಅಂದ್ರೆ, ಈಗ ಬೇರೆ ಕಂಟ್ರಿಯಿಂದ ಆ ಕಂಟ್ರಿಗೆ ಹೋಗಿ ನೆಲೆಸಿ ಅಲ್ಲಿ 100% ಅವರ ಮಾಲೀಕತ್ವದಲ್ಲಿ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇರ್ಬೇಕು, ಕೆಲಸ ಮಾಡ್ತಿರ್ಬೇಕು, ಅಥವಾ ಅಧ್ಯಯನ ಮಾಡ್ತಾ ಇರ್ಬೇಕು. ಅಂದ್ರೆ ದೇರ್ ಇಸ್ ನೋ ಸ್ಪಾನ್ಸರ್ಶಿಪ್. ಆ ಕಂಟ್ರಿ ಆಗ್ಲಿ ಬೇರೆ ಕಂಟ್ರಿಗಳು ಸ್ಪಾನ್ಸರ್ಶಿಪ್ ಕೊಡದೇ ಇರತಕ್ಕಂಥವ್ರಿಗೆ, ಸ್ಪಾನ್ಸರ್ಶಿಪ್ ಮೇಲೆ ಹೋಗಿದ್ದಾರೆ ಅಂದ್ರೆ ಅವ್ರ ದುಡ್ಡಿಲ್ಲ ಅಂತ, ಅವ್ರಿಗೆ ಗೋಲ್ಡನ್ ವೀಸಾ ಕೊಡಬೇಕು? ಆ ದೇಶಕ್ಕೆ ಏನು ಉಪಯೋಗ ಆಗುತ್ತೆ ಅಲ್ವಾ? ಯಾರು ಸ್ಪಾನ್ಸರ್ ಮಾಡ್ರೆ ಅವ್ರು ಕೊಟ್ರೆ ಆಗುತ್ತಲ್ವಾ? ಸಿಂಪಲ್ ಸರ್, ಸಿಂಪಲ್ ಟೆಕ್ನಾಲಜಿ ನೋಡಿ. ಸೊ ಇದ್ರ ಲಾಭ ಏನು ಅಂದ್ರೆ, ಈ ಗೋಲ್ಡನ್ ವೀಸಾ ಕೊಡೋದ್ರಿಂದ ಯಾಕೆ ಲಾಭ, ತಗೊಳ್ಳೋರ್ಗೆ ಏನ್ ಲಾಭ ಅಂದ್ರೆ, ಅವ್ರಿಗೊಂದು ಮುಖ್ಯ ಪ್ರಯೋಜನ ಅಂದ್ರೆ ಭದ್ರತೆ. UAE ಒಬ್ಬ ನಾರ್ಮಲ್ ಪ್ರಜೆಗೆ ಏನ್ ಭದ್ರತೆ ಇರುತ್ತೆ ಸರ್, ಆ ಭದ್ರತೆ ಅವ್ರಿಗೂ ಇರುತ್ತೆ. ಓಕೆ, ಅಲ್ಲಿ ನೆಲೆಸ್ಕೊಂಡು ಅವರು ಆಸ್ ಎ UAE ಅಂದ್ರೆ ಆ ಒಂದು ದೇಶದ ಪ್ರಜೆಯಾಗಿ ಅವ್ರಿಗೆ ಏನ್ ಮಾಡ್ಬೋದು, ಎಲ್ಲಾ ಒಂದು ರೀತಿ ಫೆಸಿಲಿಟಿ ಕೂಡ ಅವ್ರಿಗೆ ಸಿಗುತ್ತೆ. ಹಾಗಾಗಿ ಯಾರಿಗೆ ಅರ್ಹತೆ ಆಗಾರೆ, ಯಾರು ಕೊಡ್ತಾರೆ ಸರ್? ಹೂಡಿಕೆದಾರರು. ಯಾರು ಬೇಕಾರೋ ಅಲ್ಲಿ ಡೈರೆಕ್ಟ್ ನೋಡಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆದಾರರಾಗಿರ್ಬೋದು, ಉದ್ಯಮಿಗಳ ಅತ್ಯುತ್ತಮ ಪ್ರತಿಭೆ ಹೊಂದಿರೋ ವ್ಯಕ್ತಿಗೆ ಸ್ಪಾನ್ಸರ್ಶಿಪ್ ಕೊಟ್ರೆ ಆಗಲ್ಲ, ಪ್ರತಿಭೆ ಹೊಂದಿರಬೇಕು. ಅವರೇ ಇದರಿಂದ ರಿಸರ್ಚ್, ಅವ್ರ ದುಡ್ಡು ಯಾಕೆ ರಿಸರ್ಚ್ ಮಾಡ್ಬೇಕು. ಮತ್ತು ಗಮನಾರ್ಹ ವಿದ್ಯಾರ್ಥಿಗಳಿಗೆ ಗೋಲ್ಡನ್ ವೀಸಾ ಸಿಗುತ್ತೆ. ಸುಮ್ನೆ ಎಲ್ಲರೂ ಕೊಟ್ಬಿಡಲ್ಲ. ಮಿನಿಮಮ್ ಅವರು 10 ಮಿಲಿಯನ್ ಗಿಂತ ಕಡಿಮೆ ಮೌಲ್ಯದ ಸಾರ್ವಜನಿಕ ಹೂಡಿಕೆ ಹೊಂದಿರಬೇಕು. ಅವರು ಹೂಡಿಕೆ ಕಂಪನಿ ಆಗಿದ್ರೆ 10 ಮಿಲಿಯನ್ AED, ಅರಬ್ ಎಮಿರೇಟ್ಸ್ ದಿರಮ್ ಅಂತ ಕರಿತೀವಿ, AED ಅಲ್ಲಿನ ಒಂದು ಕರೆನ್ಸಿ. ಸೊ ಆ 10 ಮಿಲಿಯನ್ ಗಿಂತ ಕಮ್ಮಿ ಇಲ್ದೇ ಇರೋ ರೀತಿ ಅವ್ರ ಹೂಡಿಕೆ ಆಗಿರ್ಬೇಕು. ಈ 10 ಮಿಲಿಯನ್ ಏನು ಹೂಡಿಕೆ ಮಾಡ್ತಾರೆ ಅವ್ರಿಗೆ 10 ವರ್ಷದ ವೀಸಾ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಅದ್ರಲ್ಲಿ 10 ಮಿಲಿಯನ್ ಅಲ್ಲಿ 60% ರಿಯಲ್ ಎಸ್ಟೇಟ್ ಗಿಂತ ಜಾಸ್ತಿ ಇರಬಾರ್ದು. ಓಕೆ, ಈಗ ರಿಯಲ್ ಎಸ್ಟೇಟ್ ನ ಹೂಡಿಕೆ ತುಂಬಾ ಮಾಡ್ತಾರೆ UAE ಅರಬ್ ಕಂಟ್ರೀಸ್ ಗಳಲ್ಲಿ. ಅದಾಯ್ತು 60% ಗಿಂತ ಜಾಸ್ತಿ, ಕನಿಷ್ಠ 60% ಇರೋ ಹೂಡಿಕೆ ರೂಪದಲ್ಲಿ ಇರಬಾರ್ದು. ಅಂದ್ರೆ 60% ಗಿಂತ ಜಾಸ್ತಿ ಹೋಗಬಾರ್ದು. ಓಕೆ, ಎಲ್ಲಿ ಇದಕ್ಕೆ. ಸೊ ಅಂತವ್ರಿಗೆ ಮತ್ತೆ ಹೂಡಿಕೆ ಮಾಡೋರ್ಗೆ, ಮತ್ತೆ ಈ ಹೂಡಿಕೆ ಮಾಡಿ ಕನಿಷ್ಠ 3 ವರ್ಷ ಒಳಗೆ ಹೂಡಿಕೆನ ಉಳಿಸಿಕೊಳ್ಳೋದಕ್ಕೆ ಶಕ್ತರಾಗಿರ್ಬೇಕು. ನೋಡಿದ್ರ,
ಸುಮ್ನೆ ಹೂಡಿಕೆ ಮಾಡಿ ಲಾಸ್ ಆಗಿ ಹೋಗೋದಲ್ಲ. ಕನಿಷ್ಠ ಲಾಸ್ ಆಗ್ಲಿ ಲಾಸ್ ಆಗದೆ ಇರ್ಲಿ, ಕನಿಷ್ಠ 3 ವರ್ಷ ಆ ಹೂಡಿಕೆನ ಅವ್ರಿಗೆ ಉಳಿಸ್ಕೋಬೇಕು. ಮಾರದೇ ರೀತಿ ಅಂತವ್ರಿಗೆ ಈ ವೀಸಾ ಸಿಗ್ತಕ್ಕಂಥದ್ದು. ಫೈನ್, ಓಕೆ. ಇನ್ನು ಅವ್ರ ಜೊತೆ ಯಾರ್ಯಾರಿರ್ಬೋದು? ಸಂಗಾತಿ, ಮಕ್ಕಳು, ಮತ್ತೆ ಒಬ್ಬ ಕಾರ್ಯನಿರ್ವಾಹಕ ಡೈರೆಕ್ಟರ್ ಆಗಿರ್ಬೋದು, ಒಬ್ಬ ಅಸಿಸ್ಟೆಂಟ್ ಸಲಹೆಗಾರ ಕೂಡ ಇರಬಹುದು. ಓಕೆ, ಫೈನ್. ಇನ್ನು 5 ವರ್ಷಕ್ಕೂ ಕೂಡ ಆ ವೀಸಾ ಸಿಗುತ್ತೆ ಸರ್. 5 ವರ್ಷಕ್ಕೂ ಸಿಗುತ್ತೆ. ಅಂದ್ರೆ ಮಿನಿಮಮ್ ಏನಾಗಬೇಕು? 5 ಮಿಲಿಯನ್ AED ಕೊಡ್ಬೇಕಾಗತ್ತೆ. ಸೇಮ್ ಆಸ್ ಯೂಶುವಲ್ 10 ವರ್ಷಕ್ಕೆ ಏನ್ ವೀಸಾ ಇರುತ್ತೆ ಅದೇ ಇರುತ್ತೆ, ಕೊಡಬಹುದು. ಮತ್ತೆ ದೇಶದ ಉನ್ನತ ಸ್ಥಾನ ಪಡೆದ ಅಸಾಧಾರಣ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕನಿಷ್ಠ 95% ಮತ್ತೆ ಪದವಿ ನಂತರ 3.7 ಅಂದ್ರೆ ಗ್ರೇಡ್ ಸಿಸ್ಟಮ್ ಅಲ್ಲಿ ಆಗಿದ್ರೆ ಅಂತವ್ರಿಗೂ ಕೂಡ ಈ ವೀಸಾಕ್ಕೆ ಅರ್ಹರಾಗಿರ್ತಾರೆ. ಓಕೆ, ಸೊ ಇದನ್ನ ತಿಳ್ಕೊಳ್ಳಿ. ಗೋಲ್ಡ್ ವೀಸಾ ಅವ್ರಿಗೆ ಅರ್ಹತೆಗಳೇನಿರ್ಬೇಕು ಅಂತ. 5 ವರ್ಷಕ್ಕೆ 5 ಮಿಲಿಯನ್ AED ಆಗಿರ್ಬೇಕು ಯಾರು ಇನ್ವೆಸ್ಟ್ ಮಾಡೋದಾದ್ರೆ. ಇನ್ನು ಓದೋರಾದ್ರೆ, ವಿದ್ಯಾರ್ಥಿಗಳಾದ್ರೆ ಮಿನಿಮಮ್ 95% ಗಿಂತ ಜಾಸ್ತಿ ಇರಬೇಕು. ಓಕೆ, ಇನ್ ಇಂಗ್ಲಿಷ್ ಅಲ್ಲೂ ಇದೆ, ಯು ಕ್ಯಾನ್ ರೀಡ್ ಇಟ್. ಫೈನ್ ಸರ್, ಡೋಂಟ್ ವರಿ. ಇದ್ರದ್ದು ನಾನು PDF ನಾನು ಐ ವಿಲ್ ಶೇರ್ ಇನ್ ಟೆಲಿಗ್ರಾಮ್ ಚಾನಲ್. ಫೈನ್. ಆಂಬಿಟ್ಯಾಗ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದೆ ಆಂಬಿಟ್ಯಾಗ್? ಫೈನ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ನೋಡೋಣ. ಇದು ಮೊದಲನೇ ರೀತಿಯ IoT ಸಾಧನ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಏನ್ ಕರಿತೀವಿ ಅದು. ಓಕೆ, ಒಂದು ಪ್ರದೇಶದ ನಿರ್ದಿಷ್ಟ ಮಣ್ಣು, ನಿರ್ದಿಷ್ಟ ತರಕಾರಿ ಅಥವಾ ಹಣ್ಣುಗಳಿಗೆ ಸೂಕ್ತವಾಗುವುದಾಗಿದೆ ಎಂದು ತಿಳಿಯಲು ಸಹಾಯ ಮಾಡುತ್ತಾರೆ. ಓಕೆ, ಮಣ್ಣು, ತರಕಾರಿ ಬಗ್ಗೆ ಇದು ಮಾತಾಡ್ತಾ ಇದೆ. ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಅದು ಚೆನ್ನಾಗಿದ್ಯೋ, ಪೆರಿಷಬಲ್ ಅನ್ಪೆರಿಷಬಲ್ ತಿಳ್ಕೊಳ್ಳೋಕೆ. ಓಕೆ, ನೆಕ್ಸ್ಟ್ ಬನ್ನಿ. ಭಾರತ ಸರ್ಕಾರದ ಯೋಜನೆಯಾದ ಕೃಷಿ ಮತ್ತು ಜಲತಂತ್ರಜ್ಞಾನ ಅಭಿವೃದ್ಧಿ ಹಬ್, ಓಕೆ, ಅಗ್ರಿಕಲ್ಚರ್ ಅಂಡ್ ವಾಟರ್ ಡೆವಲಪ್ಮೆಂಟ್ ಹಬ್ ಅಡಿಯಲ್ಲಿ ಈ ಸಾಧನವನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಇಲ್ಲಿ ಯಾವ್ದು ಕರೆಕ್ಟ್ ಆಗಿರುತ್ತೆ ಸರ್? ಇಲ್ಲಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಆಪ್ಷನ್ 1 ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಆಪ್ಷನ್ 1 ಅಂದ್ರೆ ಇದು ಮಣ್ಣು, ತರಕಾರಿ, ಹಣ್ಣುಗಳಿಗಲ್ಲ. ಈಗ ಪಂಜಾಬ್ ಅಲ್ಲಿ IIT ರೂಪರ್ IIT ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತೆ ಪಂಜಾಬ್ ಗೌರ್ಮೆಂಟ್ ಅಲ್ಲಿ ಸೇರಿ ಈ ಒಂದು ಡೇಟಾ ಲಾರ್ಜರ್ ಫಾರ್ ಕೋವಿಡ್ ಚೈನ್ ಮ್ಯಾನೇಜ್ಮೆಂಟ್ ಗೋಸ್ಕರ, ಅಂದ್ರೆ ಏನ್ ಡೇಟಾ ಲಾರ್ಜರ್ ಇದು? ಟೆಂಪರೇಚರ್ ಡೇಟಾ ಲಾರ್ಜರ್ ಇದು. ಓಕೆ, ನಮ್ಮ ಭಾರತದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಇಂಡಿಜಿನಿಯಸ್ಲಿ ಡೆವಲಪ್ಡ್, ಅಂದ್ರೆ ನಮ್ಮ ಯಾವುದೇ ಹೆಲ್ಪ್ ಇಲ್ಲದೆ ಭಾರತ ಸ್ಥಳೀಯವಾಗಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಸಾಧನ ಇದು. ಓಕೆ, ಪಂಜಾಬ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂಪರ್ ಅಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಇದು ಏನ್ ಮಾಡುತ್ತೆ ಸರ್? ಇದು ಸರ್ ಸಿಂಪಲ್. ಇಲ್ಲಿ ನೋಡಿ, ಪೋರ್ಟಬಲ್, ಇದು ಸಿಂಪಲ್. ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ, ಅಂದ್ರೆ ನೀವು ಬೇಕಾದ್ರೆ ಆಸ್ ಎ ಪೆನ್ ಡ್ರೈವ್ ರೀತಿ ಇದನ್ನ ಹಾಕಿ ಚಾರ್ಜ್ ಮಾಡಬಹುದು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಸರ್ ಇದು ನಿಮ್ಗೆ 90 ದಿನಗಳ ಕಾಲ ನಮ್ಗೆ ನಿರಂತರವಾಗಿ ಬರುತ್ತೆ. ಏನ್ ತಿಳಿಸುತ್ತೆ ಇದು ಸರ್? ಇದು ತಾಪಮಾನ, ತಾಪಮಾನ ತಿಳಿಸುತ್ತೆ. ಯಾವ್ದ್ರದ್ದು ಸರ್? ನೀವು ಯಾವ್ದೇ ಒಂದು ಲಸಿಕೆ ತಗೊಂಡೋಗ್ಲಿ ಅಥವಾ ನಮ್ಮ ದೇಹದ ಅಂಗಾಂಗಗಳು, ಈಗ ಕಿಡ್ನಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಲ್ವಾ, ಲೈವ್ ಅಲ್ಲಿಂದ ತೆಗ್ದು ಯಾರಿಗೂ ಸಾಯ್ತಾರೋ ತೆಗೆದುಬಿಟ್ಟು ಕಿಡ್ನಿ ಆಗಿರ್ಬೋದು, ಐ ಆಗಿರ್ಬೋದು, ಹೃದಯ ಆಗಿರ್ಬೋದು. ಸೊ ಅದ್ ತಗೊಂಡೋಗ್ಬೇಕಾರೆ ಯಾವ ತಾಪಮಾನದಲ್ಲಿ ಇರಬೇಕು? ಸೊ ತಗೊಂಡೋಗ್ಬೇಕಾರೆ ಅವರು ತುಂಬಾ ದೂರ ತಗೊಂಡೋದ್ರೆ ಅಥವಾ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಯಾವ ಟೆಂಪರೇಚರ್, ಉಷ್ಣತೆಯಲ್ಲಿ ತಗೊಂಡೋಗ್ಬೇಕು ಅಲ್ವಾ? ಅದು ತಗೊಂಡೋಗ್ತೀವಿ. ಬಟ್ ಆ ಉಷ್ಣತೆ ತಗೊಂಡೋಗ್ಬೇಕು. ತುಂಬಾ ದೂರ ಹೋಗ್ಬೇಕಾದ್ರೆ, ಈಗ ದೇಶದಿಂದ ನಾವು ಇಲ್ಲಿಂದ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದಾಗ ಆ ಉಷ್ಣತೆನ ರೆಕಾರ್ಡ್ ಮಾಡುತ್ತೆ. ಸರ್ ಮೊದ್ಲಿಲ್ವಾ ಸರ್? ಮೊದ್ಲು ಇದ್ವು ಸರ್, ಅಂತಾರಾಷ್ಟ್ರೀಯ ಬೇರೆ ಬೇರೆದಿದೆ. ಅದು 30 ರಿಂದ 60 ದಿನಗಳಿಗೆ ಮಾತ್ರ ಆ ಒಂದು ಸಾಧನ ಕಾರ್ಯನಿರ್ವಹಿಸ್ತಿತ್ತು ಒಂದ್ಸಲ ಚಾರ್ಜ್ ಮಾಡಿದ್ರೆ. ಆದ್ರೆ ಇವಾಗ ಕಂಡುಹಿಡ್ದಿರೋದು, ಭಾರತದಲ್ಲಿ ಫಸ್ಟ್ ಟೈಮ್ ಕಂಡುಹಿಡ್ದಿರೋದು, ನಮ್ಮ ಸ್ಥಳೀಯವಾಗಿ ಕಂಡುಹಿಡ್ದಿರೋದು 40 ರಿಂದ 80 ಡಿಗ್ರಿ ಟೆಂಪರೇಚರ್ ವರೆಗೂ ಮಾನಿಟರ್ ಮಾಡುತ್ತೆ. ಓಕೆ, ಪ್ಲಸ್ ಆರ್ ಮೈನಸ್. ಮತ್ತೆ ಅದು ಒಂದು ಚಾರ್ಜ್ 90 ದಿನದ ತನಕ ಬರುತ್ತೆ. ಮೊದ್ಲು ಬೇರೆದೆಲ್ಲ ಈಗ ಯೂಸ್ ಮಾಡಿದ್ರೆ 30 ರಿಂದ 60 ದಿನ ಬರ್ತಿತ್ತು. ಒಂದು ಚಾರ್ಜ್ 90 ದಿನ ಬರುತ್ತೆ. ಇದು ಏನು ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಟೆಂಪರೇಚರ್. ಓಕೆ, ಟೆಂಪರೇಚರ್ ಏನ್ ಅದ್ರ ಒಳಗಿಟ್ಟಿರ್ತೀವಿ, ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಅದನ್ನ ಯಾವ್ದೇ ಲ್ಯಾಪ್ಟಾಪ್ ಅಲ್ಲಿ ಹಾಕಿ USB ತರ ರೆಕಾರ್ಡ್ ನ ಡೇಟಾವನ್ನು ನಾವು ತಗೋಬಹುದು. ಓಕೆ, ಅರ್ಥ ಆಯ್ತಲ್ಲ ವಾಟ್ ಇಸ್ ಆಂಬಿಟ್ಯಾಗ್ ಅಂತ? ಯಾಕೆ ಇದ್ ಬೇಕು ಸರ್? ಇವಾಗ ಲಸಿಕೆಗಳನ್ನ ಸಾಗಣೆ ಮಾಡ್ತಾ ಇದೀವಿ ನಾವು. ಸೊ ಅದರ ಟೆಂಪರೇಚರ್, ಯಾಕಂದ್ರೆ ಅದು ನಮ್ಗೆ ಈ ಟೆಂಪರೇಚರ್ ಮಾನಿಟರ್ ಮಾಡಿದ್ರೆ ಪೆರಿಷಬಲ್ ಅನ್ಪೆರಿಷಬಲ್, ಅಂದ್ರೆ ಉಪಯುಕ್ತಕ್ಕೆ ಯೋಗ್ಯನ ಅದು ಇಲ್ವೋ ಅಂತ ಒಂದ್ಸಲ ಅದು ಡೆಲಿವರ್ ಆದ್ಮೇಲೆ ಆ ಒಂದು ಡೇಟಾ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಚೆಕ್ ಅಂತ ಡೇಟಾ ಚೆಕ್ ಮಾಡಿ, ಯಾಕೆ ಓಕೆ ಇದು ಟೆಂಪರೇಚರ್ ಅಲ್ಲಿ ಒಳ್ಳೆ ಟೆಂಪರೇಚರ್ ತಗೊಂಡ್ಬಂದಿದೀವಿ, ಫೈನ್, ಇದರಿಂದ ನಾವು ಇನ್ಸ್ಟಾಲ್ ಮಾಡಬಹುದು, ಲಸಿಕೆ ಕೊಡಬಹುದು ಅಥವಾ ಈ ಅಂಗಾಂಗನ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ನಾವು ಡಿಸೈಡ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಇದ್ರ ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ 3 ಮಕ್ಕಳ ನೀತಿಯನ್ನು ಕೆಳಗಿನ ಯಾವ ದೇಶಗಳು ಇತ್ತೀಚೆಗೆ ಅನುಮೋದಿಸಿವೆ? ಸೊ ಇದು ಈಸಿ ಗೊತ್ತಿದೆ, ಚೀನಾ 3 ಚೈಲ್ಡ್ ಪಾಲಿಸಿನ ತಂತು. ಸೊ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನ ಮಾಡಿದೆ. ಈ 3 ಚೈಲ್ಡ್ ಪಾಲಿಸಿ ಯಾಕೆ ತಂದ್ರು ಕೂಡ ಚೀನಾದಲ್ಲಿ ಮಕ್ಕಳ ಒಂದು ಏಜ್ ಗ್ಯಾಪ್ ಏನಿದೆ ಅದನ್ನ ಅಭಿವೃದ್ಧಿ ಮಾಡೋದ್ ಕಷ್ಟ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡಿದ್ದೆ, ಒಂದು ವಿಡಿಯೋ ಹಾಕಿದ್ದೆ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ನೋಡಿ. ಭಾರತ ಇದರಿಂದ ಏನ್ ಪಾಠ ಕಲಿಬೇಕು, ಭಾರತಕ್ಕೆ ಯಾಕೆ ಇದು ಕರೆಗಂಟೆ ಆಗಿದೆ, ಒಂದ್ ರೀತಿ ಅಲಾರಂ ಆಗಿದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಸೊ ಇಲ್ಲಿ ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ ಇದ್ರ ಬಗ್ಗೆ. ಯಾಕಂತಂದ್ರೆ
ಚೀನಾದಲ್ಲಿ ನಮ್ಗೆ ಗೊತ್ತಿದೆ 1980 ಒನ್ ಚೈಲ್ಡ್ ಪಾಲಿಸಿ ಬರುತ್ತೆ. ಅದನ್ನ ಪುನಃ ಚೇಂಜ್ ಮಾಡ್ತಾರೆ 2017 ಟೂ ಚೈಲ್ಡ್ ಪಾಲಿಸಿ. ಈಗ 2021ಕ್ಕೆ ಪುನಃ 3 ಚೈಲ್ಡ್ ಪಾಲಿಸಿ ಮಾಡ್ತಾರೆ. ಸೊ ಏನಕ್ಕೆ ಹಿಂಗ್ ಚೇಂಜ್ ಮಾಡಿದ್ರು? ಟೂ ಚೈಲ್ಡ್ ಪಾಲಿಸಿ ಮಾಡಿದ್ರು ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಆಗಿಲ್ಲ. ದುಡಿಯುವವರ ಸಂಖ್ಯೆ ಏನಿದೆ, ದುಡಿಯುವವರ ಸಂಖ್ಯೆ ಏನು 15ರಿಂದ ನಾವು 59 ಅಂತ ಏನ್ ಕರಿತೀವಿ, ಇದು ಈ ಚೀನಾದಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಓಕೆ, ಇದರಿಂದ ಲೆಸ್ ಮತ್ತೆ ಇದರಿಂದ 60+ ಜನಸಂಖ್ಯೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡಿದೀನಿ, ಒಂದ್ಸಲ ನೋಡ್ಕೊಳ್ಳಿ. ಫೈನ್. ನೆಕ್ಸ್ಟ್ ಬನ್ನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕೋವಿಡ್ ವೈರಸ್ ನ ರೂಪಾಂತರದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಓಕೆ, ರೂಪಾಂತರ ಏನಿದು? ರೂಪಾಂತರ, ಆ ರೂಪಾಂತರಗಳು ಯಾವ ಯಾವ ದೇಶದಲ್ಲಿ ಉಗಮವಾಗಿದೆ ಅಂತ ತುಂಬಾ ನ್ಯೂಸ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್. ಆಲ್ಫಾ ಇಂದ ಕಪ್ಪಾ ತನಕ, ಆಲ್ಫಾ ಇಂದ ಕಪ್ಪಾ ಟೈಪ್ ನಮ್ಗೆ ನೋಡಬಹುದು. ಓಕೆ, ಈ ನೇಮ್ ಯಾಕೆ ಕೊಟ್ರು, ಯಾವ ದೇಶದಲ್ಲಿ ಯಾವ ರೀತಿಯಾದ ಒಂದು ಮ್ಯೂಟೆಂಟ್ ವೈರಸ್ ಇದೆ, ಅದ್ರ ಮೇಲೆ ಇದನ್ನ ಕೊಡ್ತಾ ಹೋಗ್ತಾರೆ. ನೋಡೋಣ. ವೆರಿ ಇಂಪಾರ್ಟೆಂಟ್. ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಇದು ದೇಶಗಳನ್ನ ಹೊಂದಿಸಿ ಬರೀಬೇಕು. ABCD ಇದೆ. ಯಾವ ಕರೆಕ್ಟ್ ಆನ್ಸರ್ ಸರ್? ಇಲ್ಲಿ ನಿಮ್ಗೆ ಗೊತ್ತಿದ್ರೆ ಡೆಲ್ಟಾ ಅಂತ ಗೊತ್ತಿರುತ್ತೆ. ಡೆಲ್ಟಾ ಭಾರತದಲ್ಲಿ ಆಗಿರ್ತಕ್ಕಂಥ ರೂಪಾಂತರ. ಸೊ ದಿಸ್ ಇಸ್ ಎ. ಎಲ್ಲಿದೆ ಎ? ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಅಂಡ್ ಆಲ್ಫಾ UK, ಇದು ಡಿ. ಎಲ್ಲಿ ಡಿ ಇದೆ? ಡಿ ಇಲ್ಲೂ ಇದೆ, ಇಲ್ಲಿ ಇದೆ. ಬಟ್ ಬೀಟಾ ಬಂದು ನಮಗೆ ದಕ್ಷಿಣ ಆಫ್ರಿಕಾ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲ ಲಿಸ್ಟ್ ಕೊಟ್ಟಿ ನೋಡಿ. ಆಲ್ಫಾ ಫಸ್ಟ್ ನಾವು B1.1.7 UK ಅಲ್ಲಿ ಸೆಪ್ಟೆಂಬರ್ 2020 ಕಾಣ್ಕೊಡುತ್ತೆ. ಈಗ ಭಾರತದಲ್ಲಿ ಇದೆಯಲ್ಲ, ಈ ಆಲ್ಫಾ ಅಂತಕ್ಕಂಥ ಮ್ಯೂಟೆಂಟ್ ವೈರಸ್ ಗಿಂತ ಭಾರತದಲ್ಲಿ ಇರ್ತಕ್ಕಂಥ ಈ ನಾವು ಡೆಲ್ಟಾ ಅಂತ ಏನಿರೋದು ತುಂಬಾ ಎಫೆಕ್ಟಿವ್ ಜಾಸ್ತಿ ಅಂತೆ. ಓಕೆ, ಇಲ್ಲಿದೆ. ಇಂಡಿಯಾ ಅಕ್ಟೋಬರ್ 2020ಕ್ಕೆ ಬಂತಂತೆ ಇದು. ಸೊ ಇದು ತುಂಬಾ ಈಗಲೂ ಕೂಡ ನ್ಯೂಸ್ ಇದೆ. ಈ ಡೆಲ್ಟಾ ಅಂತಕ್ಕಂಥದ್ದು ಏನಕ್ಕೆ ಕರೀತಾರೆ ಅಂದ್ರೆ, ಆ ಡೆಲ್ಟಾ ಟೈಪ್ ನಮ್ಗೆ ಏನಾಗುತ್ತೆ, ಅದ್ರದ್ದು ವೈರಸ್ ನ ಒಂದು ರೂಪಾಂತರ ಆಗಿ ಆ ರೀತಿ ಸಿಂಬಲ್ ಅಲ್ಲಿ ಕಾಣಿಸ್ತದೆ. ಓಕೆ, ಈಗ ಕಪ್ಪಾ ಅಂತಕ್ಕಂಥದ್ದು ಕೂಡ ಭಾರತದಲ್ಲಿ ಇದೆಯಂತೆ. ಈಗ ಇರೋದು ನೋಡಿ B1.617.1. ಈ ಕಪ್ಪಾ ಮತ್ತೆ ಈ ಡೆಲ್ಟಾ ಇದೆಲ್ಲ ಫಸ್ಟ್ ಡಾಕ್ಯುಮೆಂಟೆಡ್ ಸ್ಯಾಂಪಲ್ಸ್ ಎಲ್ಲಿ ಅಂತ ಭಾರತದಲ್ಲಿ. ದಯವಿಟ್ಟು ನೆನ್ಪಿಟ್ಕೊಂಡ್ಬಿಡಿ ಎಲ್ಲಿ ಇದು ಆಗಿದೆ ಅಂತ ಹೇಳಿ. ಇನ್ನು ಆಲ್ಫಾ ಬಗ್ಗೆ ಕೇಳ್ತಾ ಇರ್ತಾನೆ, ಬೀಟಾ ಬಗ್ಗೆ ಕೇಳ್ತಾ ಇರ್ತಾನೆ. ಸೌತ್ ಅಮೆರಿಕಾ, ದಕ್ಷಿಣ ಆಫ್ರಿಕಾ, ಗಾಮಾ ಬಂದು ಬ್ರೆಜಿಲ್. ಓಕೆ, ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ ಅದು ಯಾವ ಯಾವ ದೇಶದ್ದು ಅಂತ. ಈಗ ಕಪ್ಪಾ ಅಂತಕ್ಕಂಥದ್ದು ಕೂಡ ಇದೆ, ಕಪ್ಪಾ ಮತ್ತೆ ಈ ಡೆಲ್ಟಾ. ಓಕೆ, ಈ ಡೆಲ್ಟಾ ಇದೆರಡು ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದು. ಫೈನ್ ಸರ್. ನೆಕ್ಸ್ಟ್ ಹೋಗ್ಬಿಡ್ತೇನೆ. ಈ ಗೋಪಾಲ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೊಂಡು ಪರಿಗಣಿಸಿ. ಇದು ರೈತರ ಈ ಗೋಪಾಲ ತುಂಬಾ ನ್ಯೂಸ್ ಇರುತ್ತೆ. ಇದ್ರ ಜೊತೆಗೆ ಉಮಾಂಗ್ ಕೂಡ ನ್ಯೂಸ್ ಇರುತ್ತೆ. ಉಮಾಂಗ್ ಆಪ್. ಓಕೆ, ಡಿಸ್ಕಸ್ ಮಾಡೋಣ. ಇದು ರೈತರ ನೇರ ಬಳಕೆಗೆ ಸಮಗ್ರ ತಳಿ ಸುಧಾರಣಾ ಮಾರುಕಟ್ಟೆ ಮತ್ತು ಮಾಹಿತಿ ಪೋರ್ಟಲ್ ಆಗಿದೆ. ಅಪ್ಲಿಕೇಶನ್ ವ್ಯಾಕ್ಸಿನೇಷನ್ ಗರ್ಭಧಾರಣ ರೋಗ ನಿರ್ಣಯಕ್ಕೆ ನಿಗದಿತ ದಿನಾಂಕದಂದು ಎಚ್ಚರಿಕೆಯನ್ನು ಕಳಿಸುತ್ತದೆ ಮತ್ತು ಸರ್ಕಾರ ವಿವಿಧ ಯೋಜನೆಗಳ ಮತ್ತು ಅಭಿಯಾನಗಳ ಬಗ್ಗೆ ರೈತರಿಗೆ ತಿಳಿಸುತ್ತದೆ. ಯಾವ್ದು ಕರೆಕ್ಟ್? ಈ ಗೋಪಾಲ್ ಆಪ್ ಬಗ್ಗೆ. ಈ ಗೋಪಾಲ್ ಅಪ್ಲಿಕೇಶನ್ ಇದೆಯಲ್ಲ, ಇದು ಎರಡು ಕೂಡ ಆಪ್ಷನ್ ಸರಿ ಆಗುತ್ತೆ ಸ್ನೇಹಿತರೆ. ಹೌದು ಸರ್, ಇದು ಸಮಗ್ರ ತಳಿ ಸುಧಾರಣಾ ಮಾರುಕಟ್ಟೆ ಮತ್ತು ಮಾಹಿತಿ ಪೋರ್ಟಲ್. ಹೌದು, ಗೋಪಾಲ ಅಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಇದು ಹಸುಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಹೌದು, ಇಲ್ಲಿ ಗರ್ಭಧಾರಣೆ ಆಗಿರ್ಬೋದು, ವ್ಯಾಕ್ಸಿನೇಷನ್ ಆಗಿರ್ಬೋದು, ಈ ಬೇರೆ ಡೀಟೇಲ್ಸ್ ಕೊಡೋದಾಗಿರ್ಬೋದು, ಸೆಮೆನ್ ಮಾರಾಟಗಳಾಗಿರ್ಬೋದು. ಸೊ ಇದೆಲ್ಲ ಜಾನುವಾರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಜೂನ್ ಮೊದಲ ದಿನವಾದ ವಿಶ್ವ ಹಾಲು ದಿನಾಂಕ ನಾವು ಆಚರಿಸ್ತೀವಿ, ಜೂನ್ ಮೊದಲ ದಿನ. ಓಕೆ, ಪ್ರತಿ ವರ್ಷ. ಸೊ ಇದರಲ್ಲಿ ಏನ್ ಮಾಡುದು, ಈ ಗೋಪಾಲ್ ಆಪ್ ನ ಡೆವಲಪ್ಮೆಂಟ್ ಜೊತೆಗೆ ಅದನ್ನ ಉಮಾಂಗ್ ಪ್ಲಾಟ್ಫಾರ್ಮ್ ಜೊತೆ ಮರ್ಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು, ಸಂಯೋಜಿಸುವುದಾಗಿ ಘೋಷಣೆ ಮಾಡಿದ್ರು. ಅದಕ್ಕೆ ನೀವು ಸರಿ ಯಾಕೆ ಸಂಯೋಜನೆ ಮಾಡ್ಬೇಕು? ಏನಿದು ಉಮಾಂಗ್ ಅಂದ್ರೇನು? ಉಮಾಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಉಮಾಂಗ್ ಆಪ್ ಇರೋದು ಒಂದು ಸೆಂಟರ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ನ ಏನೇನು ಈ ಸರ್ವಿಸ್ಗಳಿವೆ, ಈ ಸರ್ವಿಸ್ ಸೇವೆಗಳು ಅಂದ್ರೆ ಈ ಸೇವೆಗಳೇನಿದೆ, ಸರ್ವಿಸ್ ಏನಿದೆ, ಇದೆಲ್ಲನೂ ಇಲ್ಲಿ ಲಿಸ್ಟ್ ಅಲ್ಲಿ ಇದೆ. ನಮಗೆ ಇದರಿಂದ ಏನಾಗುತ್ತೆ ಅಂದ್ರೆ ಏನೇನು ಸರ್ವಿಸ್ಗಳು ನಮ್ಗೆ ಗೌರ್ಮೆಂಟ್ ಗಳಿಂದ ಸಿಗ್ತವೆ, ಓಕೆ, ಆನ್ಲೈನ್ ಮುಖಾಂತರ, ಇದೆಲ್ಲ ಉಮಾಂಗ್ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ 3.1 ಕೋಟಿಗೂ ಅಧಿಕ ಏನಿದೆ ಅಲ್ಲಿ ಡೌನ್ಲೋಡ್ ಆಗಿದೆ, ಮೆಂಬರ್ಶಿಪ್ ತಗೊಂಡು ಅದನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಗೋಪಾಲ್ ಆಪ್ ನ ಇದ್ರ ಜೊತೆ ನಾವು ಮರ್ಜ್ ಮಾಡಿದ್ರೆ, ಸೊ ಇಲ್ಲಿ 3.1 ಕೋಟಿ ಬಳಕೆದಾರರು ಕೂಡ ಈ ಒಂದು ಗೋಪಾಲ್ ಆಪ್ ನ ಒಂದು ಏನ್ ಸಿಗುತ್ತೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಇಲ್ಲಿ ಏನೇನ್ ಕೊಡ್ಬೇಕು ಭ್ರೂಣಗಳಿಗೆ, ಯಾವ ರೀತಿ ಸೆಮೆನ್ಗಳು, ಅಕಸ್ಮಾತ್ ನಿಮ್ಮ ಹತ್ರ ಒಳ್ಳೆ ತಳಿಯ ಒಂದು ಏನು ವೀರ್ಯ ಅನ್ನೋದ್ರ ಮಾರಾಟ ಮಾಡ್ಬೋದು, ತಗೋಬಹುದು. ಸೊ ಹೀಗೆ ಆನ್ಲೈನ್ ಮುಖಾಂತರ. ಸೊ ಹೀಗೆ ಎಲ್ಲಾ ರೀತಿಯಾದ ಮಾರ್ಗದರ್ಶನ ಇವೆಲ್ಲ ಈ ಗೋಪಾಲ್ ಆಪ್ ಅಲ್ಲಿ ನಮಗ್ ಸಿಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಸರ್. ಮತ್ತೆ ವಿಶ್ವ ಹಾಲು ದಿನ ಯಾವುದು ಅಂತ ಕೂಡ ತಿಳ್ಕೋಬೇಕು. ಪ್ರತಿ ವರ್ಷ ಜೂನ್ ಮೊದಲ ದಿನವನ್ನು ವಿಶ್ವ ಹಾಲು ದಿನ ಮಾಡ್ಕೊತೀವಿ. ಫೈನ್ ಸರ್. ಓಕೆ,
ನ್ಯಾನೋ ಯೂರಿಯಾ ಲಿಕ್ವಿಡ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ತಪ್ಪಾಗಿರೋದು ಯಾವುದು? ತಪ್ಪಾಗಿರೋದು. ಓಕೆ, ಸಾಂಪ್ರದಾಯಿಕ ಯೂರಿಯಾಕ್ಕೆ ಪರ್ಯಾಯವಾಗಿ ಸಸ್ಯಗಳಿಗೆ ಸಾರಜನಕ ಒದಗಿಸಲು ಇದು ಪೋಷಕಾಂಶವಾಗಿದೆ. ಪರ್ಯಾಯವಾಗಿ ಸಸ್ಯಗಳಿಗೆ ಸಾರಜನಕ, ಓಕೆ, ನೈಟ್ರೋಜನ್. ಓಕೆ, ಫೈನ್. ನ್ಯಾನೋ ಯೂರಿಯಾ ದ್ರವದ 500 ಮಿಲಿ ಸಾಂಪ್ರದಾಯಿಕ ಯೂರಿಯಾದ ಒಂದು ಚೀಲದಿಂದ ಒದಗಿಸಲಾದ ಸಾರಜನಕ ಪೋಷಕಾಂಶದ ಪ್ರಭಾವಕ್ಕೆ ಸಮನಾಗಿರುತ್ತೆ. ಇಲ್ಲಿ ಯಾವ ಸರಿ ಸರ್, ಯಾವ ತಪ್ಪು ಅಂತ ಕೇಳಿರೋದು. ಓಕೆ, ಇವೆರಡಲ್ಲಿ ಯಾವ ತಪ್ಪು? ಇಲ್ಲಿ ಯಾವ ತಪ್ಪು ಅಂದ್ರೆ ಎರಡು ತಪ್ಪೆ. ಅಂದ್ರೆ ಅರ್ಥ ಈ ಎರಡು ತಪ್ಪಲ್ಲ, ಎರಡು ಸರಿ ಅಂತ. ಒಂದು ಮತ್ತು ಎರಡು ಕೂಡ ತಪ್ಪಲ್ಲ, ಆಗಿಲ್ಲ ಅಂತ ನಾವು ಟಿಕ್ ಮಾಡ್ಬೇಕು. ಯಾಕಂದ್ರೆ ಎಸ್ ಸರ್, ಈ ನ್ಯಾನೋ ಯೂರಿಯಾ ಇಫ್ಕೋ ಇಂದ ಏನ್ ಡೆವಲಪ್ ಮಾಡಿದ್ರೆ ಸರ್, ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅಗ್ರಿಕಲ್ಚರ್ ರಿಲೇಟೆಡ್. ಇಲ್ಲಿ ಈ ಒಂದು 500 ಮಿಲಿ ml ಇದೆ ಲಿಕ್ವಿಡ್ ಇದೆಯಲ್ಲ, ಈ ಲಿಕ್ವಿಡ್ ಬದಲು ಒಂದು ಚೀಲ ನೀವು ಯೂರಿಯಾ ಹಾಕೋಕೆ ಸಮ ಅಂತೆ. ಸಮ, ಒಂದು ಚೀಲ ಯೂರಿಯಾಗೆ ಸಮ. ಏನ್ ಸಮ ಅಂದ್ರೆ ಈ ಒಂದು 500 ml ಅಷ್ಟು ನೀವು ಸಿಂಪಡಿಸಿದ್ರೆ ಒಂದು ಚೀಲ ಸಿಂಪಡಿಸಿದಂಗೆ. ಮತ್ತೆ ಇಲ್ಲಿ ಈ ಸಾರಜನಕ ಏನ್ ನಾವು ನೈಟ್ರೋಜನ್ ಕೊಡ್ತೀವಿ ಯೂರಿಯಾ ಮುಖಾಂತರ, ಈ ಒಂದು ಚೀಲ ಯೂರಿಯಾ ನೀವು ನಾವು ಸಾರಜನಕ ಕೊಡ್ತೀವಿ ಜಮೀನ್ಗೆ, ಅಲ್ಲಿ 30 to 40% ಅಷ್ಟು ಮಾತ್ರ ಯುಟಿಲೈಸ್ ಆಗುತ್ತೆ. ಮಿಕ್ಕಿದ್ದು ನಮ್ಗೆ ಆ ನೀರಿನಲ್ಲಿ ಮಾಲಿನ್ಯವಾಗಿ ಹೋಗುತ್ತೆ. ಆದ್ರೆ ಇದನ್ನ ನಾವು ಹಾಕಿದ್ರೆ, ಲಿಕ್ವಿಡ್ ಹಾಕಿದ್ರೆ ನಮ್ಗೆ 80% ಅಷ್ಟು ಪರಿಣಾಮ ಬರುತ್ತೆ. ನೋಡಿದ್ರೆ ಒಂದು ಕಾಸ್ಟ್ ಕಮ್ಮಿ ಆಯ್ತು, ಒಂದು ಯುಟಿಲೈಸೇಷನ್ ಜಾಸ್ತಿ ಆಯ್ತು, ಮಾಲಿನ್ಯ ನಿಯಂತ್ರಿಸಬಹುದು. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಪರ್ಸ್ಪೆಕ್ಟಿವ್ ಇಂದ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ 50% ಅಷ್ಟು ಕನಿಷ್ಠ ಅಗತ್ಯ ಇದನ್ನ ನಿಮ್ಗೆ ಮೊಟಕು ಮಾಡ್ದಂಗ ಆಗುತ್ತೆ. ಅರ್ಥ ಆಯ್ತಲ್ವಾ ನ್ಯಾನೋ ಯೂರಿಯಾ ಏನು ಅಂತ? ಫೈನ್. ನೆಕ್ಸ್ಟ್ ಬನ್ನಿ, ಮಾದರಿ ಹಿಡುವಳಿ ಕಾಯ್ದೆ, ಮಾಡೆಲ್ ಟೆನೆನ್ಸಿ ಆಕ್ಟ್ ಅಂತ ಕರಿತೀವಿ. ಟೆನೆನ್ಸಿ ಅಂದ್ರೆ ಏನು? ಬಾಡಿಗೆದಾರ. ಅದು ಓಕೆ. ಈ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಹೇಗೇನ್ ತಪ್ಪಾಗಿದೆ ಕೇಳಿರೋದು? ಆಪ್ಷನ್ ಓದೋಣ ಬನ್ನಿ. ಕಾಯ್ದೆಯಡಿ ಹೊಸ ಬಾಡಿಗೆದಾರರಿಗೆ ಲಿಖಿತ ಒಪ್ಪಂದ ಅಗತ್ಯವಿಲ್ಲ. ಓಕೆ, ಯಾವುದೇ ಭೂ ಮಾಲೀಕರು ಅಥವಾ ಆಸ್ತಿ ವ್ಯವಸ್ಥಾಪಕರು ಬಾಡಿಗೆದಾರರಿಂದ ಆಕ್ರಮಿಸಿಕೊಂಡಿರುವ ಆವರಣಕ್ಕೆ ಯಾವುದೇ ಅಗತ್ಯ ಪೂರೈಕೆ ತಡೆಯಲಾಗುವುದಿಲ್ಲ. ಓಕೆ, ಈ ಕಾಯ್ದೆ ಅಡಿ ಪ್ರತಿ ಜಿಲ್ಲೆಗಳಲ್ಲಿ ಮಾಲೀಕರು ಮತ್ತು ಬಾಡಿಗೆದಾರರ ಹಿತಾಸಕ್ತಿ ಕಾಪಾಡಲು ಪ್ರತ್ಯೇಕ ಬಾಡಿಗೆ ಅಧಿಕಾರಿಗಳು, ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳು ಸ್ಥಾಪಿಸಲಾಗುವುದು. ಓಕೆ, ಮೇಲಿನ ಯಾವುದೂ ಇಲ್ಲ. ಇಲ್ಲಿ ತಪ್ಪಾಗಿರೋದು ಕೇಳಿರೋದ್ರಿಂದ ಮೇಲಿನ ಯಾವುದೂ ಅಂತ ಹಾಕ್ಬೇಡಿ. ಇದು ತಪ್ಪಾಗಿದೆ ಕೇಳಿರೋದು. ಸೊ ಯಾವ್ದು ತಪ್ಪಾಗಿದೆ? ಇದು ತಪ್ಪಾಗಿದೆ. ಇನ್ನೆಲ್ಲ ಕೂಡ ಸರಿ ಇದೆ. ಏನ್ ತಪ್ಪು? ಒಪ್ಪಂದ ಅಗತ್ಯವಿಲ್ಲ ಅಂತಿದೆಯಲ್ಲ, ಅದಕ್ಕೆ ತಪ್ಪು. ಸರ್ ಒಪ್ಪಂದ ಬೇಕಿದಕ್ಕೆ, ಒಪ್ಪಂದ ಬೇಕು ಸರ್. ಏನಿದು ಮಾಡೆಲ್ ಟೆನೆನ್ಸಿ ಆಕ್ಟ್? ದಯವಿಟ್ಟು ಗಮನ ಇಟ್ಟು ಕೇಳಿ, ವೆರಿ ಇಂಪಾರ್ಟೆಂಟ್. ಮಾದರಿ ಬಾಡಿಗೆ ಕಾಯ್ದೆ ಅಂದ್ರೇನು ಅದನ್ನ ಫಸ್ಟ್ ತಿಳ್ಕೊಳ್ಳೋಣ. ಸರ್, ಮಾದರಿ ಕಾಯ್ದೆಯಲ್ಲಿ ಏನಾಗುತ್ತೆ, ಇಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಪ್ರತ್ಯೇಕ ಬಾಡಿಗೆ ಅಧಿಕಾರಿಗಳು, ಟೆನೆನ್ಸಿ ಅಧಿಕಾರಿ, ನ್ಯಾಯಾಲಯ ಮತ್ತು ನ್ಯಾಯಮಂಡಳಿಗಳನ್ನ ಸ್ಥಾಪನೆ ಮಾಡ್ಬೇಕಾಗುತ್ತೆ. ಓಕೆ, ಪ್ರತಿ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡ್ಬೇಕು. ಇದಕ್ಕೆ ಹೊಸ ಕಾನೂನುಗಳನ್ನ ಈಗ ಏನೋ ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಈ ಅಡಿಯಲ್ಲಿ ರಾಜ್ಯಗಳು ಮತ್ತೆ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳು ಹೊಸ ಶಾಸನಗಳನ್ನ ಜಾರಿಗೆ ತರಬಹುದು. ಈಗ ಆಲ್ರೆಡಿ ಒಂದೊಂದು ಕಡೆ ಒಂದೊಂದು ರೀತಿ ಶಾಸನಗಳಿವೆ, ಅವರು ಇದನ್ನ ಜಾರಿಗೆ ತರಬಹುದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಹೊಸ ಬಾಡಿಗೆ ಏನ್ ಮಾಡ್ಕೋತೀವಿ ಈಗ ಆಲ್ರೆಡಿ ಆಗಿರೋದು ಫೈನ್, ಅವ್ರಿಗೆ ಇದು ಅನ್ವಯಿಸಲ್ಲ. ಈಗ ಹೊಸ ಬಾಡಿಗೆ ಮಾಡ್ಕೋತಾರಲ್ಲ, ಅವರು ಬಾಡಿಗೆದಾರರಿಗೆ ಲಿಖಿತ ಒಪ್ಪಂದ ಅಗತ್ಯ ಬೇಕಾಗುತ್ತೆ. ಓಕೆ, ಯಾವಾಗ ಇದು ಅಂತಂದ್ರೆ, ಈಗ ಆ ರಾಜ್ಯ ಸರ್ಕಾರ ಅಥವಾ ಯೂನಿಯನ್ ಟೆರಿಟರಿ ಇದನ್ನ ತಗೊಬಂದ್ರೆ ಇದನ್ನ, ಯಾಕಂತಂದ್ರೆ ಇದು ನಮ್ಗೆ ಸ್ಟೇಟ್ ಲಿಸ್ಟ್ ಅಡಿಲ್ ಬರುತ್ತೆ, ರಾಜ್ಯ ಪಟ್ಟಿ ಅಡಿಲ್ ಬರುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದೆ. ಯಾಕೆ ಸರ್ ಇಂಟ್ರೆಸ್ಟ್ ತೋರಿಸಿದೆ? ಸರ್, ಇವಾಗ ಅದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಹೋಮ್ಲೆಸ್ ಜಾಸ್ತಿ ಇದೆ, ಮನೆಗಳನ್ನ ನಿರ್ಮಾಣ ಆಗ್ತಾ ಇಲ್ಲ, ತುಂಬಾ ಜನ ಮನೆ ತಗೊಳಕ್ ಆಗಲ್ಲ, ಅಂತವ್ರಿಗೆ ಬಾಡಿಗೆಗೆ ಈಸಿ ಆಗ್ಬೇಕು ತಗೊಳಕ್ಕೆ. ಹಾಗಾಗಿ ಇದನ್ನ ತರಬೇಕು ಅಂತ ಮಾಡಿದೆ. ಏನಾದ್ರು ಇಶ್ಯೂಸ್ ಇದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಗತ್ಯ ಇರಲ್ಲ. ಯಾರು ಬಾಡಿಗೆದಾರರಾಗಿರ್ಬೋದು, ಓನರ್ ಆಗಿರ್ಬೋದು, ಬಾಡಿಗೆ ಅಧಿಕಾರಿಗಳಂತಿರ್ತಾರೆ, ನ್ಯಾಯಾಲಯ ಇರುತ್ತೆ, ಅದಕ್ಕೆ ಹೊಸ ನ್ಯಾಯಮಂಡಳಿಗಳಿರುತ್ತೆ, ಅಲ್ಲಿ ತೀರ್ಮಾನಗಳು ಮಾಡ್ಕೋಬೇಕು. ಅದಕ್ಕೆ ಲಿಖಿತ ಒಪ್ಪಂದ ಇದ್ರೆ ಸಾಕು. ಒಂದು ಲಿಖಿತ ಒಪ್ಪಂದ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಇದು ಪರಸ್ಪರ ಒಪ್ಪಂದ ಇಟ್ಕೊಂಡು ಅಕಸ್ಮಾತ್ ಬಾಡಿಗೆ ಖಾಲಿ ಮಾಡ್ಬೇಕು ಅಂದ್ರೆ, ಅವರ ಒಪ್ಪಂದದ ಪ್ರಕಾರ ಏನಿದೆ ಅದನ್ನ ಖಾಲಿ ಮಾಡ್ಬೋದು ಅವರು. ಓಕೆ, ಅವ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಮಾಡ್ಬೋದು. ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಮುಖ್ಯವಾಗಿ ಇದನ್ನ ತೆರಿಬೇಕು, ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಭದ್ರತಾ ಠೇವಣಿ ಬಗ್ಗೆ ಮಾತಾಡುತ್ತೆ. ಗರಿಷ್ಠ ಮಿತಿ ಎಷ್ಟಿರ್ಬೇಕು ಅಂದ್ರೆ, ಈಗ ಬಿಕಾಸ್ ಆಫ್ ಕೋವಿಡ್ ಇದರಿಂದ ಏನಾಗಿದೆ ಅಂದ್ರೆ, ವಸತಿ ಆವರಣ ಆದ್ರೆ, ಹೋಮ್ ಈ ರೀತಿ ಆಗಿದ್ರೆ ಗರಿಷ್ಠ 2 ತಿಂಗಳ ಬಾಡಿಗೆ ತಗೋಬೇಕಂತೆ ಅಡ್ವಾನ್ಸ್. ವಾಣಿಜ್ಯ ಆಗಿದ್ರೆ ಗರಿಷ್ಠ 6 ತಿಂಗಳು ತಗೋಬೇಕಂತೆ. ಸೊ ಇದು ಇದರ ಒಂದು ಮಾಡೆಲ್ ಟೆನೆನ್ಸಿ ಆಕ್ಟ್, ಮಾದರಿ ಬಾಡಿಗೆ ಕಾಯ್ದೆ. ಅಂದ್ರೆ ಇದನ್ನ ಸರ್ಕಾರ ಹೇಳಿದೆ, ಈ ಮಾದರಿನ ನಾವು ತರಬೇಕು ಅಂದ್ರೆ ಆ ರಾಜ್ಯ ಸರ್ಕಾರ, ಕೇಂದ್ರಾಡಳಿತ ಸರ್ಕಾರಗಳು ಮನಸ್ಸು ಮಾಡ್ಬೇಕು. ಓಕೆ, ಫೈನ್. ಅದು ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ಬನ್ನಿ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಇಂಡಿಯಾ ಸೈಕಲ್ ಫಾರ್ ಚೇಂಜ್ ಚಾಲೆಂಜ್ ಅನ್ನು ಈ ಕೆಳಗಿನ ಯಾವ ಸಚಿವಾಲಯ ಅಡಿಯಲ್ಲಿ ಪ್ರಾರಂಭಿಸಲಾಯಿತು? ಇಂಡಿಯಾ ಸೈಕಲ್ ಫಾರ್ ಚೇಂಜ್ ಏನಿದು ಅಂದ್ರೆ, ಈ ಸೈಕಲ್ ಹೊಡೀರಿ, ಇದರಿಂದ ಏನಾಗುತ್ತೆ ಸರ್, ನಮ್ಮ ವಾಯುಮಾಲಿನ್ಯ ತಡಿಬಹುದು. ಸೈಕಲ್ ಹೊಡೆಯೋದ್ರಿಂದ ಏನಾಗುತ್ತೆ, ನಮ್ಮ
ಏನೋ ಎಕ್ಸರ್ಸೈಸ್ ಮಾಡೋದು, ನಮ್ಮ ಬಾಡಿ ಕೂಡ ಹೆಲ್ತಿ ಆಗಿರುತ್ತೆ ಒಂದು. ಇನ್ನೊಂದು ಏನಾಗುತ್ತೆ, ಇದಕ್ಕೆ ಇದನ್ನ ತುಂಬಾ ಹೋಗ್ತಾ ಇದ್ರೆ ಏನಾಗುತ್ತೆ, ಒಂದು ಸಪರೇಟ್ ಸೈಕಲ್ ಟ್ರ್ಯಾಕ್ ನೇ ಮಾಡಬಹುದು, ಆಕ್ಸಿಡೆಂಟ್ ಗಳು ತಡಿಬಹುದು, ಹೀಗೆ. ಓಕೆ, ಸೊ ಅದಕ್ಕೆ ಸೈಕಲ್ ಫಾರ್ ಚೇಂಜ್ ಅಂತ ಚಾಲೆಂಜ್ ಅಂತ ಕರೀತಾ ಇದ್ದಾರೆ. ಫೈನ್, ಇದು ಹೋದ ವರ್ಷ ಬಂದಿತ್ತು. ಈಗ ಇದನ್ನ 107 ಸಿಟಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಓಕೆ, ಸೊ ಬನ್ನಿ, ಇದು ಯಾವ ಸಚಿವಾಲಯ ಅಡಿಯಲ್ಲಿ ಬರುತ್ತೆ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಹೊಸ ಮತ್ತು ನವೀಕರಿಸಬಹುದು ಇಂಧನ ಸಚಿವಾಲಯ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ರೈಟ್ ಆನ್ಸರ್ ಯಾವುದು ಸರ್? ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಓಕೆ, ಹೋಮ್ ಅಂಡ್ ಇಲ್ಲಿದೆ, ಬಿ ಇಸ್ ದ ಕರೆಕ್ಟ್. ಹೌದು. ಓಕೆ, ಸೊ ಇಂಡಿಯಾ ಸೈಕಲ್ ಫಾರ್ ಚೇಂಜ್ ಚಾಲೆಂಜ್ ಏನಿದೆ, ಇದ್ರಲ್ಲಿ ಈಗ ಕೋವಿಡ್ ಇರೋದ್ರಿಂದ ಈ ದೇಶದ ಆರ್ಥಿಕತೆಗೆ ಪೆಟ್ಟು ಬಿದ್ದಿರೋದ್ರಿಂದ, ಮತ್ತೆ ಈ ಆರೋಗ್ಯನೂ ಕೂಡ ಒಂದ್ ಕಡೆ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಇಲ್ಲ ಸಾರಿಗೆ ವ್ಯವಸ್ಥೆನ ಇಟ್ಕೊಳ್ಳಿ, ಇಲ್ಲ ಸೈಕ್ಲಿಂಗ್ ಅನ್ನು ಸುರಕ್ಷಿತವಾಗಿ ಮಾಡಬಹುದು, ಪರಿಸರ ಸುಸ್ಥಿರವಾಗಿ ನಾವು ನೋಡ್ಕೋಬಹುದು. ಹೀಗಾಗಿ ಇದನ್ನ 107 ಸೈಕ್ಲಿಂಗ್ ಕ್ರಾಂತಿಯ ಭಾಗ 107 ನಗರಗಳಲ್ಲಿ ಮಾಡ್ತೀವಿ. 11 ನಗರಗಳ ಉಪಕ್ರಮವನ್ನು ಕೈಗೊಂಡಿದ್ದ ಆಲ್ರೆಡಿ. ಸಮೀಕ್ಷೆ, ಚರ್ಚೆ, ಆಪ್ಸ್ ಮುಖಾಂತರ ಅದಕ್ಕೆ ಸುರಕ್ಷಿತ ನೆರೆಹೊರೆ ಅಂದ್ರೆ ಒಟ್ಟಿಗೆ ಸೇರಿ ಈ ರ್ಯಾಲಿಗಳನ್ನ ಮಾಡ್ತೀವಿ. ಈಗ 2020ರಲ್ಲಿ ಏನೋ ತಂದಿದ್ವಿ, ಈಗ 2021 ರ್ಯಾಲಿ ಮಾಡ್ತಾ ಇದೀವಿ. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇತ್ತು. ಸೊ ಸೈಕಲ್ ಫಾರ್ ಚೇಂಜ್ ಯಾವ ಸಚಿವಾಲಯದಲ್ಲಿ ಬರುತ್ತೆ, ಇದು ಯಾವ ಪರ್ಪಸ್ ಇದೆ ಅಂತ ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್. ಓಕೆ ಸರ್, ಬನ್ನಿ. ಸೊ ಇಲ್ಲಿಗೆ ಮುಗಿಸೋಣ ಅನ್ಕೋತೀನಿ. ಇದು ಸ್ಪಾ G9 ಅಂತಂದ್ರೆ ಏನು ಅಂತ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತಿದ್ದು. ಜಸ್ಟ್ ಇದು ಏನು ಅಂತ ಅದನ್ನ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಇದು ಭಾರತದ ಮೊದಲ ಸ್ಥಳೀಯ ಕ್ಯಾನ್ಸರ್ ಗೆಡ್ಡೆ ಪ್ರತಿಜನಕ. ಅಂದ್ರೆ ಕ್ಯಾನ್ಸರ್ನ ಕ್ಯಾನ್ಸರ್ ಅಂದ್ರೆ ಗೆಡ್ಡೆ ಅದೊಂದು. ಸೊ ಆ ಗೆಡ್ಡೆ ಬೇಡದಿರತಕ್ಕಂಥ ಗೆಡ್ಡೆನ ತೆಗಿಬೇಕು ಅಂದ್ರೆ ಪ್ರತಿಜನಕ ಅಂದ್ರೆ ಆಂಟಿಬಾಡೀಸ್ ನ ಡೆವಲಪ್ ಮಾಡಿರೋದು. ಸೊ ಇದು ಹೆಂಗ್ ಡೆವಲಪ್ ಆಗುತ್ತೆ ಅಂತಂದ್ರೆ, ನಮ್ಮ ಇಂಟರ್ನಲ್ಲಿ ಏನಾಗುತ್ತೆ ಡೆವಲಪ್ ಆಗ್ತಕ್ಕಂಥದ್ದು. ಅಂದ್ರೆ ನಮ್ಮ ಬಾಡಿ ಒಳಗೇನೆ ನಾವು ಏನ್ ಮಾಡ್ಬೇಕು, ಅದನ್ನ ಡೆವಲಪ್ ಮಾಡ್ಬೇಕು. ಇದನ್ನ ಈಗ ಸ್ಪಾ G9 ಪ್ರತಿಜನಕ ಅಂತಕ್ಕಂಥದ್ದು ಈ ಟ್ರೇಡ್ ಮಾರ್ಕ್ ಅನ್ನ ಕೊಟ್ಟು ಸ್ವೀಕರಿಸಲಾಗಿದೆ. ಇದು ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳಿ. ಇದು ತುಂಬಾ ಇದು ಬೇಕಾಗಿಲ್ಲ, ಯಾಕಂದ್ರೆ ಕ್ಯಾನ್ಸರ್ ವಿರುದ್ಧ ಹೋಡಲು ಒಂದು ಹೊಸ ವಿಧಾನ ಅಷ್ಟೇ ಇದೊಂದು. ಅಂದ್ರೆ ನಮ್ಮ ಆಂತರಿಕ ಸಾಮರ್ಥ್ಯ, ದೇಹದ ಆಂತರಿಕ ಸಾಮರ್ಥ್ಯನ ಬಳಸ್ಕೊಂಡು ಇದನ್ನ ಪ್ರೋಟೀನ್ ಇದೊಂದು ಸ್ಪಾ G9 ಅಂತಕ್ಕಂಥ ಪ್ರೋಟೀನ್ ಇದೆಯಲ್ಲ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಯಾವ್ದೋ ಹೊರಗಡೆಯಿಂದ ನಾವು ಮಾಡಲ್ಲ. ಈಗೇನೋ ನಾವು ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ, ಸೊ ಆತರ ಏನೋ ಮಾಡಲ್ಲ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು, ದಟ್ಸ್ ಮೋರ್ ದನ್ ಎನಫ್. ಸ್ಪಾ G ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಏನಿದು ಅಂತ. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಇಷ್ಟು ಮುಗಿಸ್ತಾ ಇದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರ PDF ನಿಮ್ಮನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಸ್ನೇಹಿತರೆ, ಅಲ್ಲಿ ಯು ಕ್ಯಾನ್ ಡೌನ್ಲೋಡ್ ಇಟ್. ಸೊ ನೆಕ್ಸ್ಟ್ ಪುನಃ ವೀಕೆಂಡ್ ಕರೆಂಟ್ ಅಫೇರ್ಸ್ ಸಿಗ್ತೀನಿ, ಸಂಡೇ ಸ್ಪೆಷಲ್ ಅಲ್ಲಿ. ನಮಸ್ಕಾರ, ಧನ್ಯವಾದಗಳು. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.